ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ಮತ್ತು ಗ್ರೂಪ್ ಡಿನ ಟಾಪ್ 30 ಕ್ವಶನ್ಸ್ ಚಾಪ್ಟರ್ ವೈಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಲ್ವಾ. ಸೊ ಯಾರೆಲ್ಲ NTPC ಅಂಡರ್ ಗ್ರಾಜುಯೇಟ್ ಮತ್ತು ಗ್ರೂಪ್ ಡಿಗೆ ಪ್ರಿಪರೇಷನ್ ಆಗ್ತಿರೋ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಮ್ಯಾಥ್ಸ್ ನಮಗೆ ಇಲ್ಲಿಂದ ಮಾಡ್ಕೊಂಡು ಹೋದ್ರು ಸಮೇತ ಈ ಟಾಪ್ 30 ಕ್ವಶನ್ಸ್ ಎವರಿ ಚಾಪ್ಟರ್ ಇಂದ ಮಾಡ್ಕೊಂಡು ಹೋದ್ರು ಸಮೇತ ನಾವು ಈಸಿಯಾಗಿ ಸ್ಕೋರ್ ಮಾಡ್ತೀವಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಇಟ್ಕೊಂಡು ನಾವು ಈ ಎಕ್ಸಾಮ್ ಅಲ್ಲಿ ಯಾವ ತರ ಮಾಡಿದ್ರೆ ಟೈಮ್ ನ ಉಳಿಸಬಹುದು ಅನ್ನೋದನ್ನ ಗಮನ ಇಟ್ಕೊಂಡು ಈ ಒಂದು ಸಿರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ನಾವು ಒಂದು ಕ್ವಶನ್ ಮಾಡುವಾಗ ನಾವು ಏನ್ ಮಾಡೋಣ ಅಂದ್ರೆ ಕಾನ್ಸೆಪ್ಟ್ ಅನ್ನ 4 ಆಪ್ಷನ್ ನ ಯಾವ ತರ ಎಲಿಮಿನೇಟ್ ಮಾಡೋದು ಆರ್ ಕ್ವಶನ್ ಇದಲ್ಲ ಅದನ್ನ ಕಾನ್ಸೆಪ್ಟ್ ಮುಖಾಂತರ ಹೇಳ್ಕೊಂಡು ನಾವು ಕಂಪ್ಲೀಟ್ ಮಾಡೋಣ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಡೇ 1. ಓಕೆನಾ? 30 ಡೇಸ್ ಕಂಟಿನ್ಯೂಸ್ ಆಗಿರುತ್ತೆ. ಇದು ಡೇ 1. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಡಿವೈಡ್ಸ್ 5457144151 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಕೆಳಗಿನ ಯಾವ ಸಂಖ್ಯೆ 5 4 5 7 1 4 1 5 ಅನ್ನು ಭಾಗಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ನೋಡೋಣ. ಮೊದಲನೇದು 10. 10ರಿಂದ ಭಾಗ ಆಗ್ಬೇಕಂದ್ರೆ ಕೊನೆಯಲ್ಲಿ ಏನಿರ್ಬೇಕು? 0 ಇರಬೇಕು. ಆಪ್ಷನ್ ಇದೆಯಾ? ಇಲ್ಲ. ಹಾಗಾದ್ರೆ ಇದು 10ರಿಂದ ಹೋಗಲ್ಲ. ಎರಡನೇದು ಬಂದ್ಬಿಟ್ಟು 6. 6 ಅಂದ್ರೆ 2 ಇಂಟು 3 ಅಲ್ವಾ? ಸೊ 2ರಿಂದ ಭಾಗ ಆಗ್ಬೇಕಂದ್ರೆ ಕೊನೆಯಲ್ಲಿ ಇವನ್ ನಂಬರ್ ಇರಬೇಕು. 0 4 6 ಈ ತರ ಇದೆಯಾ? ನೆಕ್ಸ್ಟ್ 7 3 ಎರಡು ಆಪ್ಷನ್ ಉಳಿದಿದೆ. ಸೊ 7ನ ಡಿವಿಸಿಬಲ್ ರೂಲ್ ಏನು? 1 7ರಿಂದ ಭಾಗ ಆಗುತ್ತೆ ಅಂತ ಡೈರೆಕ್ಟ್ ಚೆಕ್ ಮಾಡಬಹುದು. ಇಲ್ಲ, ಇದನ್ನು ಡಬಲ್ ಮಾಡ್ಕೊಂಡು ಮೈನಸ್ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಕಷ್ಟನೇ ದೊಡ್ಡ ನಂಬರ್ ಇದ್ರೆ ಅಲ್ವಾ? ಸೊ ನೆಕ್ಸ್ಟ್ 3 ಏನಿದೆ? ಸಮ್ ಆಫ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 3. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 776 ಇದೆ. ಓಕೆನಾ? ಇದು 3ರಿಂದ ಡಿವಿಸಿಬಲ್ ಆಗುತ್ತಾ ಚೆಕ್ ಮಾಡ್ಬೇಕು. ಯಾವ ತರ? 7 ಪ್ಲಸ್ 9 ಪ್ಲಸ್ 6 13 22 ಆಯ್ತು. 22 ಹೋಗುತ್ತಾ? ಇಲ್ಲ. ಅದೇ ತರ 975 ಇದು ಹೋಗುತ್ತಾ? 3ರಿಂದ ಚೆಕ್ ಮಾಡಬೇಕು. 9 ಹೋಗುತ್ತೆ, 7 ಪ್ಲಸ್ 5 ಹೋಗುತ್ತೆ. ಈ ತರ ಒಂದು ನಾವು ಪ್ಲಸ್ ಅನ್ನ ಮಾಡ್ಕೊಂಡು ಕೊನೆಗೆ ಡಿವಿಸಿಬಲ್ ಆದ್ರೂ ಮಾಡ್ಬೋದು, ಆರ್ ಮೊದಲೇ ಕಾಟ್ ಮಾಡ್ಕೊಂಡು ಹೋದ್ರು ಸಮೇತ ಆನ್ಸರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈಗ 6 31 2 ಇಷ್ಟಿದೆ. ಇದು 3ರಿಂದ ಹೋಗುತ್ತಾ? 6 ಪ್ಲಸ್ 3 ಪ್ಲಸ್ 1 ಪ್ಲಸ್ 2 3 3 6 12 ಬೈ 3 ಹಿಂಗ್ ಬೇಕಾದ್ರೂ ಮಾಡ್ಬೋದು. 6 ಹೋಗುತ್ತೆ, 3 ಹೋಗುತ್ತೆ, 1 ಪ್ಲಸ್ 2 ಹೋಗುತ್ತೆ. ಹಿಂಗ್ ಬೇಕಾದ್ರೂ ಮಾಡ್ಬೋದು. ಸೊ ನಾವು 3ರಿಂದ ಚೆಕ್ ಮಾಡೋಣವಾ? ಮಾಡೋಣ ಬನ್ನಿ. ಸೊ 5 4 ಎಷ್ಟಾಯ್ತು? 9 9 ಹೋಗುತ್ತೆ. 5 4 ಎಷ್ಟಾಯ್ತು? 9 9 ಹೋಗುತ್ತೆ. 7 1 1 ಎಷ್ಟಾಯ್ತು? 9 ಹೋಗುತ್ತೆ. 5 1 ಎಷ್ಟು? 6 9 ಹೋಗುತ್ತೆ. ಹಾಗಾದ್ರೆ ಈ ಸಂಖ್ಯೆ ಯಾವ್ದ್ರಿಂದ ಡಿವಿಸಿಬಲ್ ಆಗುತ್ತೆ? 3ರಿಂದ ಡಿವಿಸಿಬಲ್ ಆಗುತ್ತೆ. ಕ್ಲಿಯರ್? ಸೊ ನೋಡಿ, ನಾನು ಎಲ್ಲಾ ಕ್ವಶನ್ಸ್ ಸಮೇತ ಅಪ್ಡೇಟೆಡ್ ಕ್ವಶನ್ಸ್ 2025 ಅಂಡ್ 2026 ನ ಕ್ವಶನ್ಸ್. ಫಾರ್ ಎಕ್ಸಾಂಪಲ್ ಮೊನ್ನೆ ಸೆಕ್ಷನಲ್ ಕಂಟ್ರೋಲ್ ಮತ್ತೆ ಟೆಕ್ನಿಷಿಯನ್ JE ಕ್ವಶನ್ಸ್ ಆದವಲ್ಲ, ಸೊ ಅದನ್ನು ಸಮೇತ ಈ ಒಂದು ಸೆಷನ್ ಅಲ್ಲಿ ಕ್ವಶನ್ಸ್ ತಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಹೆಲ್ಪ್ಫುಲ್ ಆಗುತ್ತೋ ಅದನ್ನ ಎಲ್ಲಾನು ಸಮೇತ ನಾನು ಕಲೆಕ್ಟ್ ಮಾಡ್ಕೊಂಡು ಕ್ವಶನ್ಸ್ ತಗೊಂತೀನಿ. ಡೋಂಟ್ ವರಿ. ಓಕೆ, ಫುಲ್ ಅಪ್ಡೇಟೆಡ್ ಕಂಟೆಂಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ 24 ಅಂತ ಇದೆ. ಸೊ ಕೆಳಗಿನ ಯಾವ ಸಂಖ್ಯೆ 24ರಿಂದ ಭಾಗವಾಗುತ್ತದೆ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಮೊದಲನೇದಾಗಿ 24ನ ಡಿವಿಸಿಬಲ್ ರೂಲ್ ಚೆಕ್ ಮಾಡೋಣ. 24 ಯಾವ ಫ್ಯಾಕ್ಟರ್ಸ್ ಬರುತ್ತೆ 24ಗೆ? ಫಾರ್ ಎಕ್ಸಾಂಪಲ್ 1 24 ಅಲ್ವಾ? 2 12 6 4 8 3 ಅಂದ್ರೆ ಇಲ್ಲೂ ಸಮೇತ 3 ಬರುತ್ತೆ, ಇಲ್ಲೂ ಸಮೇತ 3 ಬರುತ್ತೆ ಅಲ್ವಾ? ಸೊ 8 3 ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ಬೇಗ. ಸೊ 3ದು ಇಷ್ಟೆಲ್ಲ ಇದೆ, ಬಟ್ ಗೊತ್ತಿಲ್ಲ ನಮ್ಗೆ ಯಾವ್ದು ಆನ್ಸರ್ ಅಂತ ಬೇಗ ಕಂಡುಹಿಡಿಯಕ್ಕಾಗಲ್ಲ. ಸೊ 8ದು ಡಿವಿಸಿಬಲ್ ರೂಲ್ ಏನಂದ್ರೆ, ಈಗ 2ದು ಲಾಸ್ಟ್ ಅಲ್ಲಿ ಏನಿರಬೇಕು? ಸಮಸಂಖ್ಯೆ ಅಂದ್ರೆ ಈವನ್ ನಂಬರ್ ಇರಬೇಕು. 4ದು ಏನಿರಬೇಕು? ಲಾಸ್ಟ್ 2 ಡಿಜಿಟ್ ಡಿವಿಸಿಬಲ್ ಬೈ 4 ಇರ್ಬೇಕಂದ್ರೆ 416 ಇದೆ ಅನ್ಕೊಳ್ಳಿ, ಲಾಸ್ಟ್ 2 ಡಿಜಿಟ್ 4ರಿಂದ ಭಾಗ ಆಗಬೇಕು. ಅದೇ ತರ 8ದು ಲಾಸ್ಟ್ 3 ಡಿಜಿಟ್ ಇರಬೇಕು. ಫಾರ್ ಎಕ್ಸಾಂಪಲ್ 320 8ರಿಂದ ಭಾಗ ಆಗುತ್ತಾ? ಆಗುತ್ತೆ. ಅಂದ್ರೆ 7 4 8 40 ಇದೆ ಅನ್ಕೊಳ್ಳಿ, ಇದು 8ರಿಂದ ಭಾಗ ಆಗುತ್ತೆ ಅಲ್ಲ, ನಾವು ಚೆಕ್ ಮಾಡಬೇಕು. ಎಲ್ಲ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಈ 3 ಡಿಜಿಟ್ ಇದೆ ಅಲ್ಲ, ಕೊನೆ 3 ಡಿಜಿಟ್ ಅದನ್ನ ಚೆಕ್ ಮಾಡಿದ್ರೆ ಸಾಕು. ಸೊ 840 8 ಹೋಗುತ್ತೆ ಮತ್ತೆ 8 5 ಹೋಗುತ್ತೆ. ಈ ತರ
ಹಾಗಾದ್ರೆ 8ನ ಡಿವಿಸಿಬಲ್ ರೂಲ್ ಏನು ಲಾಸ್ಟ್ 3 ಸಂಖ್ಯೆ ಚೆಕ್ ಮಾಡೋದು ಅಲ್ವಾ. ಸೊ ಲಾಸ್ಟ್ 3 ಸಂಖ್ಯೆ ಚೆಕ್ ಮಾಡೋಣ. 2 3 ಆಪ್ಷನ್ ಹೋಗಿದೆ ಅಂದ್ರೆ ಆಗ್ಬೇಕಂದ್ರೆ 3ದು ಚೆಕ್ ಮಾಡೋಣ. ಓಕೆನಾ. 987 ಹೋಗುತ್ತಾ? ಹೋಗಲ್ಲ. ಬಿಕಾಸ್ ಸೊ ಲಾಸ್ಟ್ ಅಲ್ಲಿ ನಮ್ಗೆ ಏನಿರಬೇಕು ಈವನ್ ನಂಬರ್ ಇರಬೇಕು 8ರಿಂದ, ಇದು ಹೋಗಲ್ಲ. ಸೊ 390 ಚೆಕ್ ಮಾಡೋಣ. 8 4 32, ಇನ್ನೆಷ್ಟು ಉಳಿತು? 7 ಉಳಿತು, 70 ಆಯ್ತು ಅಲ್ವಾ. 78ರಿಂದ ಹೋಗುತ್ತಾ? ಹೋಗಲ್ಲ ಸರ್. ಕ್ಲಿಯರ್. ನೆಕ್ಸ್ಟ್ 904. ಸೊ 8 11 88, 8 11 88, ಇನ್ನೆಷ್ಟು ಉಳಿತು? 2 24 ಆಯ್ತು. ಸೊ 8ರಿಂದ 24 ಹೋಗುತ್ತಾ? ಹೌದು ಹೋಗುತ್ತೆ. ಇದಾಗ್ಬೋದು. ಇದು ನೋಡೋಣ. ಸೊ 978, 8 12 96 ಅಂಡ್ 1 ಉಳಿತು 18, ಇದು ಹೋಗಲ್ಲ. ನಮ್ಗೆ ಒಂದೇ ಆಪ್ಷನ್ ಹೋಗೋದು, ಇಷ್ಟೇ ಮುಗೀತು. ಇದನ್ನೇ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸೊ 987 ಲಾಸ್ಟಲ್ಲಿ ಹೋಗಲ್ಲ. 390 32 ಅಂಡ್ 70 ಇದು ಹೋಗಲ್ಲ. 904 ಓಕೆನಾ. ಸೊ 12 ಸರಿ 11 88 ಮತ್ತು 2 ಉಳಿತು 24, ಇದು ಹೋಗುತ್ತೆ. ಓಕೆನಾ. ಸೊ ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ. ಓಕೆನಾ. ಸೊ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೋದು, ತೊಂದರೆ. ಸೊ ಕೊನೆವರೆಗೂ ನೋಡಿ, ತುಂಬಾ ಒಳ್ಳೊಳ್ಳೆ ಕ್ವಶನ್ಸ್ ಇದೆ, ಯೂಸ್ಫುಲ್ ಕ್ವಶನ್ಸ್ ಇದೆ. ಓಕೆನಾ. ಸೊ ಎಲ್ಲ ಸಮೇತ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ. ಸೊ ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಲೈಯಿಂಗ್ ಬಿಟ್ವೀನ್ 303 ಅಂಡ್ 311 ಬೋತ್ ಇನ್ಕ್ಲೂಡೆಡ್ ಈಸ್ 303 ಮತ್ತು 311 ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು? ಎರಡನ್ನು ಒಳಗೊಂಡಂತೆ ಆಯ್ತು. ಸೊ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಪ್ಪಾ? 2 3 5 ಇದೆಲ್ಲದಕ್ಕೂ ಕಾಮನ್ ಏನು? 1ರಿಂದ ಮಲ್ಟಿಪಲ್ ಆಗುತ್ತೆ, ಇನ್ನೊಂದು ಅದೇ ಸಂಖ್ಯೆಯಿಂದ ಮಲ್ಟಿಪಲ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಮೀನ್ಸ್ ಪ್ರೈಮ್ ನಂಬರ್. ಫಾರ್ ಎಕ್ಸಾಂಪಲ್ 5 1 ಅಂಡ್ ಓಕೆನಾ. ಸೊ ಮಾಡೋಣ. ಈಗ ನಾವು ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ಇವಾಗ್ಲೂ ಯಾವ್ದಾದ್ರು ಸೆಂಟ್ರಲ್ಲಿ ನಂಬರ್ಸ್ ಕೊಟ್ರೆ ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನು ಫಾರ್ಮುಲಾ ಅಂದ್ರೆ 6n ಪ್ಲಸ್ ಆರ್ ಮೈನಸ್ 1 ಅಂಡ್ ಡಿವಿಸಿಬಲ್ ಬೈ 5 7 ಅಂಡ್ 11. 5 7 ಅಂಡ್ 11 ಇದನ್ನ ನೆನ್ಪಿಟ್ಕೊಂಡ್ರೆ ನಮ್ಗೆ ಯಾವುದೇ ಒಂದು ಪ್ರೈಮ್ ನಂಬರ್ದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಎಷ್ಟಿದಾವೆ ಅಂತ ಫೈಂಡ್ ಔಟ್ ಮಾಡ್ಬೋದು, ಸಮೇತ ಫೈಂಡ್ ಔಟ್ ಮಾಡ್ಬೋದು. ಅಂದ್ರೆ 6ನ ಮಲ್ಟಿಪಲ್ 303 ಮತ್ತು 311 ಅಲ್ಲಿ 6ನ ಮಲ್ಟಿಪಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 306ರಿಂದ ಅಲ್ವಾ. 306ರಿಂದ. ಓಕೆ. ಸೊ ಒಂದು ಮೈನಸ್ ಮಾಡೋಣ. ಒಂದು ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 305. ಒಂದು ಪ್ಲಸ್ ಮಾಡಿದ್ರೆ ಎಷ್ಟಾಯ್ತು? 307. ಅದೇ ತರ 306 ಆದ್ಮೇಲೆ ಪ್ಲಸ್ 6 ಮಾಡಿದ್ರೆ 6ರಿಂದ ಭಾಗ ಆಗುತ್ತೆ, ಆಗ ಎಷ್ಟಾಗುತ್ತೆ? 312. ಒಂದು ಮೈನಸ್ ಮಾಡಿದ್ರೆ 311. ಒಂದು ಪ್ಲಸ್ ಮಾಡಿದ್ರೆ 313. ಬಟ್ 313 ನಮ್ಗೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಅವ್ರು ಕೊಟ್ಟಿರೋದು 311ವರೆಗೆ ಅಲ್ವಾ. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ ನಾವು 6ನ ಡಿವಿಸಿಬಲ್ ರೂಲ್ ಇದೆ ಅಲ್ವಾ, ಇದನ್ನ ತೆಗೆದುಬಿಡೋಣ. ಇದು ನಮ್ಗೆ ಶಾರ್ಟ್ ಕಟ್ಗೆ ಮಾತ್ರ ನಾವು ಹೇಳಿರೋದು ಅಷ್ಟೇ. ಈಗ 5ನ ಡಿವಿಸಿಬಲ್ ರೂಲ್ ಮತ್ತು 7ನ ಡಿವಿಸಿಬಲ್ ರೂಲ್ ಮತ್ತು 11ನ ಡಿವಿಸಿಬಲ್ ರೂಲ್ ಚೆಕ್ ಮಾಡೋಣ. 5ನ ಡಿವಿಸಿಬಲ್ ರೂಲ್ ಏನಂದ್ರೆ ಕೊನೆಯಲ್ಲಿ 5 ಇರಬೇಕು. ಹಾಗಾದ್ರೆ ಇದು 5ರಿಂದ ಭಾಗ ಆಗುತ್ತೆ. ಇನ್ನು 2 ಆಪ್ಷನ್ ಇದೆ. 5 ಇದರಿಂದ ಆಗಲ್ಲ, ಇದರಿಂದ ಆಗಲ್ಲ. 7 ಚೆಕ್ ಮಾಡೋಣ. 7 4 28, 2 ಉಳಿತು 27, ಇದು ಹೋಗಲ್ಲ. 7 4 28, 3 ಉಳಿತು 31, ಇದು ಸಮೇತ ಹೋಗಲ್ಲ. ನೆಕ್ಸ್ಟ್ 11ರಿಂದ ಚೆಕ್ ಮಾಡೋಣ. 11ನ ಡಿವಿಸಿಬಲ್ ರೂಲ್ ಏನಪ್ಪಾ? ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್. ನನ್ನ ಹತ್ರ ಒಂದು 6 ಸಂಖ್ಯೆ ಇದೆ. 6 ಸಂಖ್ಯೆ ಯಾವ್ದಾವ್ದಿದೆ? 5 4 3 2 6 8. ಇದರರ್ಥ ಸಮ್ ಆಫ್ ಈವನ್ ಪ್ಲೇಸಸ್ ಆರ್ ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್ ಆರ್ ಸಮ್ ಆಫ್ ಆಡ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಈವನ್ ಪ್ಲೇಸಸ್. ಓಕೆನಾ. 5 + 3 + 6 ಮೈನಸ್ 4 + 2 + 8, ಈ ತರ ಅದನ್ನ ಚೆಕ್ ಮಾಡೋಣ. 7 3 ಎಷ್ಟು? 10. 10ರಲ್ಲಿ 0 ಹೋದ್ರೆ ಇಲ್ಲ. ನಮ್ಗೆ ಏನ್ ಬರಬೇಕು? 11 0 ಅಥವಾ 11 ಬರಬೇಕು. ಓಕೆನಾ. ಇದು ಅಷ್ಟೇ. 4 3 ಹೋದ್ರೆ 1, ಸೊ ಹೋಗಲ್ಲ. ಹಾಗಾದ್ರೆ ಎಷ್ಟು ಆಪ್ಷನ್ಸ್ ಉಳಿದಿದೆ? 2 ಆಪ್ಷನ್ಸ್ ಉಳಿದಿದೆ. ಸೊ ಎಷ್ಟು ನಂಬರ್ಸ್ ಉಳಿದಿದೆ? 2 ನಂಬರ್ಸ್ ಉಳಿದಿದೆ. ಅವರು ಕೇಳಿರೋದು ಎಷ್ಟು? ನಂಬರ್ಸ್. ಸೊ ಹಾಗಾಗಿ 2 ನಂಬರ್ಸ್. ಓಕೆನಾ. ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಎಷ್ಟಿದೆ? 2. ಇದು ನೆನ್ಪಿಟ್ಕೋಬೇಕು. 6n + or - 1 ಅಂಡ್ ಚೆಕ್ ಡಿವಿಸಿಬಿಲಿಟಿ ಆಫ್ 5 7 11. ಓಕೆನಾ. 6n + or - 1 ಮಾಡಿದ್ರೆ ನಮ್ಗೆ ಆನ್ಸರ್ ಬರಲ್ಲ. ಅದ್ರ ಜೊತೆಗೆ 5 7 ಮತ್ತು 11ರಿಂದ ಭಾಗ ಮಾಡಿಸಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಓಕೆ. So next question, fourth one. What smallest number should be added to 4519 so that the sum is completely divisible by 30 ಅಂತ ಕೇಳಿದ್ದಾರೆ. 4 5 1 9ಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದರೆ ಮೊತ್ತವು 30ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ ಅಂತ ಕೇಳಿದ್ದಾರೆ.
ಓಕೆ 30ರಿಂದ ಭಾಗ ಆಗ್ಬೇಕಂದ್ರೆ ಇದು 10ರಿಂದ ಆಗಬೇಕು, 3ರಿಂದ ಆಗಬೇಕು ಫಸ್ಟ್ ಆಫ್ ಆಲ್. ಓಕೆನಾ? ಸೊ 10ರಿಂದ ಭಾಗ ಆಗ್ಬೇಕಂದ್ರೆ ಲಾಸ್ಟಲ್ಲಿ ಏನಿರಬೇಕು? 0 ಇರಬೇಕು ಅಲ್ವಾ? ಸೊ 4519ಗೆ ಈ ಕೊಟ್ಟಿರುವಂಥ ಆಪ್ಷನಲ್ಲಿ ಎಷ್ಟು ಆ್ಯಡ್ ಮಾಡಿದ್ರೆ 0 ಬರುತ್ತೆ. ಇಷ್ಟು ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗೇ ಬಿಡುತ್ತೆ. ಚೆಕ್ ಮಾಡೋಣ. 6 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 25 ಬರುತ್ತೆ. ಇದು ಆಗಲ್ಲ. 6 10 ಆ್ಯಡ್ ಮಾಡಿದ್ರೆ 29 ಬರುತ್ತೆ. ಇದು ಸಮೇತ ಆಗಲ್ಲ. 13 ಆ್ಯಡ್ ಮಾಡಿದ್ರೆ 32 ಬರುತ್ತೆ. ಇದು ಸಮೇತ ಆಗಲ್ಲ. 11 ಆ್ಯಡ್ ಮಾಡಿದ್ರೆ 4530 ಬಂತು. ಓಕೆನಾ? ಇದು 10ರಿಂದನೂ ಭಾಗ ಆಗುತ್ತೆ. ಮತ್ತು 3ರಿಂದ ಚೆಕ್ ಮಾಡಬೇಕಾ? 3ರಿಂದನೂ ಚೆಕ್ ಮಾಡಿ. 4 5 ಎಷ್ಟಾಯಿತು? 9 ಹೋಯ್ತು. 3 ಹೋಯ್ತು. ಸೊ ಹಾಗಾಗಿ ಎಷ್ಟು ಆ್ಯಡ್ ಮಾಡಿದ್ರೆ ಇದು ಕಂಪ್ಲೀಟ್ ಡಿವಿಸಿಬಲ್ ಬೈ 30, ದಟ್ ಈಸ್ 11. ಓಕೆ, ಎಷ್ಟು? 11. ಫಾಸ್ಟಾಗಿ ಮಾಡಬೇಕಂದ್ರೆ 4519. ಸೊ ಏನು ಆ್ಯಡ್ ಮಾಡಿದ್ರೆ 30ಯಿಂದ ಭಾಗ ಆಗುತ್ತೆ. 30 ಅಂದರೆ ಲಾಸ್ಟಲ್ಲಿ 0 ಬರಬೇಕು. 10 × 3 ನನಗೆ 0 ಬರಬೇಕಂದ್ರೆ ಒಂದೇ ಆಪ್ಷನ್ ಇರೋದು, ನಾನು 1 ಆ್ಯಡ್ ಮಾಡ್ತೀನಿ, ಆಮೇಲೆ 10 ಆ್ಯಡ್ ಮಾಡ್ಕೊತೀನಿ, ಇಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ದ ಪ್ರಾಡಕ್ಟ್ ಆಫ್ ಟು ಪಾಸಿಟಿವ್ ನಂಬರ್ಸ್ ಈಸ್ 2880. ಇಫ್ ದ ಫಸ್ಟ್ ನಂಬರ್ ಈಸ್ 5 times ದ ಸೆಕೆಂಡ್ ನಂಬರ್, ದೆನ್ ದ ಸಮ್ ಆಫ್ ದ ಟೂ ನಂಬರ್ಸ್ ಈಸ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇದು ಸಮೇತ ಅಂಡರ್ ಗ್ರಾಜುಯೇಟ್ ಕ್ವಶನ್. ಇದರಲ್ಲಿ 2 ಕ್ವಶನ್ಸ್ ಇದೆ. ನೀವು ತಲೆನೇ ಕೆಡಿಸ್ಕೊಬಿಡಿ ಸರ್ ಎಲ್ಲನೂ ಅಂಡರ್ ಗ್ರಾಜುಯೇಟ್ ಮಾಡ್ತೀರ. ಅಂಡರ್ ಗ್ರಾಜುಯೇಟ್ ಕ್ವಶನ್ಸ್ ಇದೆ, ಗ್ರೂಪ್ ಡಿ ಕ್ವಶನ್ಸ್ ಇದೆ. 2026 ಅಲ್ಲಿ ರೀಸೆಂಟ್ ಆಗಿ ಮಾರ್ಚಲ್ಲಿ ಕೇಳ್ತಾರಲ್ವ, ಆ ಕ್ವಶನ್ಸ್ ಸಮೇತ ತಗೊಂಡಿದ್ದೀನಿ. ನಿಮ್ಗೆ ಏನು ಯೂಸ್ಫುಲ್ ಆಗುತ್ತೋ ಅದನ್ನು ತಗೊಂಡಿದ್ದೀನಿ. ಓಕೆನಾ? ಸೊ ದ ಪ್ರಾಡಕ್ಟ್, ಸೊ 2 ಧನ ಸಂಖ್ಯೆಗಳ ಗುಣಲಬ್ಧ 2880. ಮೊದಲ ಸಂಖ್ಯೆ ಎರಡನೇ ಸಂಖ್ಯೆ 5 ಪಟ್ಟು ಆಗಿದ್ರೆ ಆ 2 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ನನ್ನ ಹತ್ರ ಒಂದು ಸಂಖ್ಯೆ ಇದೆ, ಯಾವುದು? ಎಕ್ಸ್. ಇದಕ್ಕೆ ಇದು ಸೆಕೆಂಡ್ ನಂಬರ್ ಅನ್ಕೊಳ್ಳಿ. ಫಸ್ಟ್ ನಂಬರ್ ಏನಿದೆ 5 ಪಟ್ಟು ಜಾಸ್ತಿ ಇದೆ ಅಂದ್ರೆ ನನ್ನ ಹತ್ರ ಈಗ ಎಷ್ಟಿದೆ? 5x. ಓಕೆ, ನನ್ನ ಹತ್ರ ಒಂದಿತ್ತು, ಫಸ್ಟ್ ನಂಬರ್ ಏನು 5 ಪಟ್ಟಿದೆ, ಹಾಗಾದ್ರೆ 5x. ಓಕೆನಾ? ಸೊ ಇಲ್ಲಿಂದ ಎಷ್ಟು ಬರುತ್ತೆ ನಮಗೆ? 5x² ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ದಾರೆ? 2880. 5x² ಹಾಕಿ ಅಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪಲ್, ಅಲ್ಲಿ ಮಲ್ಟಿಪಲ್ ಕೊಟ್ಟಿದ್ರೆ ನಾವು ಏನು ಮಾಡಬೇಕು? ಮಲ್ಟಿಪಲ್ಲೇ ಮಾಡಬೇಕು. ಓಕೆನಾ? ಸೊ 5 1s 5, 5 76 ಜಾ. ಸರ್ ಏನು ಸರ್ ಇಷ್ಟು ಬೇಗ ಹೇಳ್ತಾರೆ ಅಂದರೆ, ಡಿವಿಸಿಬಲ್ ರೂಲ್ ಮಾಡಬೇಕಂದ್ರೆ ಡಬಲ್ ಮಾಡಬೇಕು, ಮಲ್ಟಿಪಲ್ ಮಾಡಬೇಕಂದ್ರೆ 5ಇಂದ ಅರ್ಧ ಮಾಡಬೇಕು, ಅದು ಗೊತ್ತಿರಬೇಕು. ಓಕೆನಾ? ಸೊ ಇಲ್ಲಿಂದ ನಮ್ಗೆ ಏನು ಸಿಗುತ್ತೆ? 576 ಯಾವನ ಸ್ಕ್ವೇರು? 24ನ ಸ್ಕ್ವೇರ್. 24ನ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ಅವ್ರೇನು ಕೇಳಿದರೆ, ದೆನ್ ಸಮ್ ಆಫ್ ದ ಟೂ ನಂಬರ್ಸ್. ಓಕೆ, ಸಮ್ ಮಾಡಬೇಕು. 5x + 1 ಎಷ್ಟಪ್ಪ? 6x. ಸೊ 6 × 24 ಎಷ್ಟಾಯಿತು? 144. 6 × 24 ಎಷ್ಟು? 144. 24 5 ಎಷ್ಟು? 120 + 24 144. ಓಕೆ, ಆಪ್ಷನ್ ಡಿ. ಓಕೆನಾ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ಗಿವನ್ ದಟ್ 58 to the power of 0.5 is equal to x, 58 to the power of 0.79 is equal to y, and xz ಅನ್ಸುತ್ತೆ ಮೇ ಬಿ, ನೋಡೋಣ. xz is equal to 5 to the power of 10, then the value of z is close to, ಓಕೆ, ಇದನ್ನ z ಬರ್ಕೊಳ್ಳಿ. ಓಕೆ, ಸೊ ಈ ತರ ಕೊಟ್ಟಿದ್ರೆ ನಾವು z ನ ಮೌಲ್ಯ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲೇನು ಕೊಟ್ಟಿದ್ರೆ x to the power of z, x ನ ವ್ಯಾಲ್ಯೂ ಏನು? 58 to the power of 0.y to the power of z. ಓಕೆನಾ? ಇಲ್ಲಿಂದ ನಮಗೆ ಇಷ್ಟು ಸಿಕ್ತು. ಅಂಡ್ y ನ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 58 to the power of 0.79 and 10 ಕೊಟ್ಟಿದ್ದಾರೆ to the power of 10. ಸೊ ನಮ್ಗೆ ಇಲ್ಲೇನು ಬೇಸ್ ಸೇಮ್ ಆಯಿತು, ಥರ್ಡ್ಸ್ ಅಂಡ್ ಇಂಡಿಸಸ್. ಓಕೆ, ಅಂದರೆ a to the power of m is equal to a to the power of x to the power of m is equal to x to the power of n ಇದೆ ಅನ್ಕೊಳ್ಳಿ. ಆಗ x ಈಕ್ವಲ್ ಇದ್ರೆ ಅವಾಗ ಏನಾಗುತ್ತೆ? m is equal to n ಆಗುತ್ತೆ. ಅದನ್ನ ನಾವು ಮಾಡೋಣ. ಸೊ 0.5 ಇಂಟು z ಎಷ್ಟಾಯಿತು? 0.5z equal to
0.79 ಇಂಟು 10 ಅಂದರೆ ಒಂದು ಪಾಯಿಂಟ್ನ ಈ ಕಡೆ ತೆಗೆದ್ರೆ ಎಷ್ಟಾಯಿತು 7.9 ಅಲ್ವಾ. ಸೊ Z ಇಸ್ ಈಕ್ವಲ್ ಟು 7.9 ಡಿವೈಡೆಡ್ ಬೈ 0.5 ಕ್ಲಿಯರ್. ಸೊ ಪಾಯಿಂಟ್ ತೆಗೆದುಬಿಟ್ರೆ ಓಕೆನಾ. ಸೊ ಈಸಿ ಆಗ್ಬೇಕಂದ್ರೆ ನಾನು ಹೇಳಿದೆ ಡಿವಿಸಿಬಿಲಿಟಿ ಮಾಡ್ಬೇಕಂದ್ರೆ ಡಬಲ್ ಮಾಡಬೇಕು, ಮಲ್ಟಿಪಲ್ ಮಾಡ್ಬೇಕಂದ್ರೆ ಅರ್ಧ ಮಾಡಬೇಕು. ಹಾಗಾದ್ರೆ 7.9 ಡಬಲ್ ಮಾಡಿದ್ರೆ ಎಷ್ಟು ಬರುತ್ತೆ 15.8 ಬರುತ್ತೆ. ಎಷ್ಟು ಬರುತ್ತೆ 15.8. ಸೊ 24 ಇಂಟು 5 ಇದೆ ಅನ್ಕೊಳ್ಳಿ. 24ನ ಅರ್ಧ ಎಷ್ಟಪ್ಪ 12, ಒಂದು 0 ಮಾಡಿದ್ರೆ 120. ಇದು ಮಲ್ಟಿಪಲ್ ಮಾಡಬೇಕಾದ್ರೆ ಅರ್ಧ, ಡಿವಿಸಿಬಲ್ ಮಾಡ್ಬೇಕಂದ್ರೆ ಡಬಲ್. ಇದು 5ನ ಟ್ರಿಕ್. ಓಕೆ. ಸೊ 7th ಕ್ವಶನ್, ದ ನಂಬರ್ 327087 ಈಸ್ ಡಿವಿಸಿಬಲ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಓಕೆನಾ. ಈಗ ನೋಡಿ ಇದು 5ರಿಂದ ಆಗಲ್ಲ. ಯಾಕಾಗಲ್ಲ? ನಮ್ಗೆ ಲಾಸ್ಟಲ್ಲಿ 5ರಲ್ಲಿ ಏನಿರಬೇಕು 0 ಮತ್ತು 5 ಇರಬೇಕು. 8ರಿಂದನೂ ಆಗಲ್ಲ. ಚೆಕ್ ಮಾಡೋಣ. ಲಾಸ್ಟ್ 3 ಡಿಜಿಟ್ 8ರಿಂದ ಭಾಗ ಆಗಬೇಕು. 87 ಆಗುತ್ತಾ? ಇಲ್ಲ. ಇನ್ನು ಉಳಿದಿರೋದು 3 12. 12 ಸಮೇತ ಆಗಲ್ಲ. ಯಾಕೆ ಹೇಳಿ? 12 ಅಂದ್ರೆ 4 ಇಂಟು 3 6, 2 ಇಂಟು 6. 2ನ ಡಿವಿಸಿಬಿಲಿಟಿ ಲಾಸ್ಟಲ್ಲಿ ಯಾವ ಸಂಖ್ಯೆ ಇರಬೇಕು? ಸಮ ಸಂಖ್ಯೆ. ಇಟ್ ಮೀನ್ಸ್ ಈವನ್ ನಂಬರ್ ಇರಬೇಕು. ಅದು ಆಗಲ್ಲ. ಇನ್ನು ಉಳಿದಿರೋದು ಯಾವ ಆಪ್ಷನು? 3. ಇಷ್ಟೇ. ಓಕೆನಾ. ಸೊ ಆಪ್ಷನ್ ಮುಖಾಂತರ ಹೋದ್ರೆ ನಮ್ಗೆ ಆನ್ಸರ್ ಬೇಗ ಸಿಗುತ್ತೆ ಕಣ್ರಿ. ಸೊ 8ನೇ ಕ್ವಶನ್, ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಲೇಯಿಂಗ್ ಬಿಟ್ವೀನ್ 466 ಅಂಡ್ 476 ಬೋತ್ ಈಸ್ ಇನ್ಕ್ಲೂಡೆಡ್ ಅಂತ ಕೇಳಿದ್ದಾರೆ. 466 ಮತ್ತು 476 ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸೇಮ್ 6n ಪ್ಲಸ್ ಆರ್ ಮೈನಸ್ 1 ಅಂಡ್ ಚೆಕ್ ಡಿವಿಸಿಬಿಲಿಟಿ ಆಫ್ 5, 7 ಅಂಡ್ 11. ಸೊ 6ರಿಂದ ಫಸ್ಟ್ನೇ ಸಂಖ್ಯೆ ಯಾವ್ದು ಹೋಗುತ್ತೆ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 466 ಹೋಗುತ್ತೆ, ಅದು ಚೆಕ್ ಮಾಡೋಣ. ಬೈ 6, 6 7 42. ಇನ್ನೆಷ್ಟು ಉಳಿತ್ರಿ? 2 ಉಳಿತು. 42 ಸರಿ 4 ಉಳಿತು. 46 ಆಯ್ತಲ್ವ? 4 ಉಳಿತು. ಪ್ಲಸ್ 2 ಮಾಡಿದ್ರೆ 48. ಸೊ ಹೋಗುತ್ತೆ. ಹಾಗಾದ್ರೆ ಮೊದಲನೇ ಸಂಖ್ಯೆ ಯಾವ್ದು ಹೋಗುತ್ತೆ? 468. 466ಗೆ 2 ಆ್ಯಡ್ ಮಾಡಿದ್ರೆ ಅದು 6ರಿಂದ ಭಾಗ ಆಗುತ್ತೆ ಅಲ್ವಾ. ಸೊ 1 ಮೈನಸ್ ಮಾಡಿದ್ರೆ 667. 1 ಆ್ಯಡ್ ಮಾಡಿದ್ರೆ 669. ಓಕೆ. ನೆಕ್ಸ್ಟ್ ಡಿವಿಸಿಬಿಲಿಟಿ ಯಾವುದು? 674 ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ? ಅದು 423, 475. ಓಕೆನಾ. ಓಕೆನಾ. ಸೊ 468 ಅಂಡ್ 474. ಇದು 467 ಇವೆರಡೂ ಸಮೇತ ಹೋಯ್ತು. ಸೊ 475 5ರಿಂದ ಭಾಗ ಆಗುತ್ತೆ ಅಲ್ವಾ. 5ರಿಂದ ಭಾಗ ಆಗುತ್ತೆ. ಇದು ಹೋಯ್ತು. ಇನ್ನೆರಡು ಆಪ್ಷನ್ ಇದೆ. ಇದು 3ರಿಂದ ಹೋಗುತ್ತಾ? ಸರ್ 5ರಿಂದ ಹೋಗುತ್ತಾ? ಹೋಗಲ್ಲ. 7ರಿಂದ 7 6 42. ಇನ್ನೆಷ್ಟು ಉಳಿತು? 47. ಹೋಗಲ್ಲ. 7 6 42. ಇನ್ನೆಷ್ಟು ಉಳಿತು? 4 49. ಇದು ಹೋಗುತ್ತೆ. ನೆಕ್ಸ್ಟು ಇದು 7 7 6 42 ಅಂಡ್ ಎಷ್ಟು ಉಳಿತು? 53. ಓಕೆನಾ. ಸೊ ಇದು ಹೋಗಲ್ಲ. ನೆಕ್ಸ್ಟ್ 11 ಚೆಕ್ ಮಾಡೋಣ. ಸೊ 4 3 7 7 7 ಹೋದ್ರೆ 0. ಹಾಗಾದ್ರೆ ಇನ್ನು ಉಳಿದಿರುವಂಥ ಆಪ್ಷನ್ ಅದು ಒಂದೇ ಆಪ್ಷನ್. ಸೊ ನಮಗೆ ಎಷ್ಟು ಇದೆ? ಪ್ರೈಮ್ ನಂಬರು ಒಂದು ಆಪ್ಷನ್ ಇದೆ. ಓಕೆನಾ. ಸೊ 9th ಕ್ವಶನ್, ಇಫ್ ದ 6 ಡಿಜಿಟ್ ನಂಬರ್ N29M11 is divisible by 11, then which of the options below can give a possible correct relation between M and N ಅಂತ ಕೇಳಿದ್ದಾರೆ. 6 ಅಂಕೆಯ N29M11 ಸಂಖ್ಯೆ 11ರಿಂದ ಭಾಗವಾಗುತ್ತಿದ್ರೆ ಕೆಳಗಿನ ಯಾವ ಆಯ್ಕೆಯ M ಮತ್ತು N ನಡುವಿನ ಸರಿಯಾದ ಸಂಬಂಧವನ್ನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ ಅಲ್ವಾ. ಸೊ ನಮಗೆ 11ನ ಡಿವಿಸಿಬಿಲಿಟಿ ರೂಲ್ ಏನು? ಸಮ್ ಆಫ್ ಈವನ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಆಡ್ ಪ್ಲೇಸಸ್. ಸೊ ಇಲ್ಲಿಂದ ಏನಿದೆ ನಮಗೆ N29M. ಸೊ ಮಾಡೋಣ ಬನ್ನಿ. 1 3 5. ಓಕೆ. ಆಮೇಲೆ 2 4 6 ಈ ಥರ. ಸೊ ಇಲ್ಲಿಂದ ಏನು ಸಿಕ್ತು? N ಪ್ಲಸ್ 9 ಪ್ಲಸ್ 1 ಮೈನಸ್ ಇಲ್ಲಿಂದ ಏನು ಸಿಕ್ತು? 2 ಪ್ಲಸ್ M ಪ್ಲಸ್ 1 ಇಸ್ ಈಕ್ವಲ್ ಟು 0 or 11. ಓಕೆನಾ. ಯಾಕೆ? ಡಿವಿಸಿಬಿಲಿಟಿ ರೂಲು 0 or 11. ಇಲ್ಲಿಂದ ನಮ್ಗೆ ಏನು ಸಿಕ್ತು? 10 ಪ್ಲಸ್ N
ಮೈನಸ್ 2 + 1 ಎಷ್ಟು 3 3 ಮೈನಸ್ ಎಮ್ 3 ಮೈನಸ್ ಎಮ್. ಓಕೆ, ಇಲ್ಲಿಂದ ನಮಗೆ ಎನ್ ಮೈನಸ್ ಎಮ್ ಇಸ್ ಈಕ್ವಲ್ ಟು 10ನಲ್ಲಿ 3 ಹೋದ ಎಷ್ಟಪ್ಪ 7, ಈ ಕಡೆ ಬಂದರೆ -7 ಅವ್ರು ಏನು ಕೇಳಿದರೆ ಎಮ್ ಅಂಡ್ ಎನ್. ಸೊ ಎಮ್ ಅಂಡ್ ಎನ್ ಬೇಕಂದ್ರೆ ಎಮ್ ಮೈನಸ್ ಎನ್ ಮಾಡಿಕೊಂಡ್ರೆ ಆಗ ಮೈನಸ್ ಇರೋದೇನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ನಮ್ಗೆ ಎಷ್ಟಾಗುತ್ತೆ 7. ಸೊ ಹಾಗಾದರೆ ರಿಲೇಷನ್ ಬಿಟ್ವೀನ್ ಎಮ್ ಅಂಡ್ ಎನ್ ಏನು 7. ಓಕೆನಾ, ಇಷ್ಟು. ಇದೇ ಥರ ಸೇಮ್ ಕ್ವಶನ್ ನೋಡಿ, ಇದು ಸೇಮ್ ಇದು ಸೇಮ್. ಈ ಕ್ವಶನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ, ಸೇಮ್ ಏನೂ ಇಲ್ಲ. ಎನ್ ಪ್ಲಸ್ 5 + 5 ಮೈನಸ್ 7 + ಎಮ್ ಪ್ಲಸ್ 2 ಇದನ್ನ ಮಾಡಿ ಕಮೆಂಟ್ ರೂಪದಲ್ಲಿ ಆನ್ಸರನ್ನು ತಿಳಿಸಿ. ಓಕೆನಾ. ಸೊ 11th ಕ್ವಶನ್, ವಾಟ್ ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ ಆಡೆಡ್ ಟು 16809 ಸೊ ದಟ್ ದ ಸಮ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 49 ಅಂತ ಹೇಳಿದೆ. ಓಕೆನಾ. ಸೊ ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದ್ರೆ ಮೊತ್ತವು 41ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ ಅಲ್ವಾ. ಸೊ ಚೆಕ್ ಮಾಡೋಣ. 16809 ಡಿವೈಡೆಡ್ ಬೈ 41. ಓಕೆನಾ. ಸೊ 41 4 ಎಷ್ಟು 164 ರೈಟ್. 41 4 164. ಇನ್ನೆಷ್ಟು ಉಳಿತು 4 ಉಳಿತು. 409ಗೆ ಎಷ್ಟು ಆ್ಯಡ್ ಮಾಡಿದ್ರೆ 41ರಿಂದ ಭಾಗ ಆಗುತ್ತೆ? 409ಗೆ 1 ಆ್ಯಡ್ ಮಾಡಿದ್ರೆ ಸೊ 410 ಆಯಿತು. 41ನಿಂದ 410 ಡಿವಿಸಿಬಲ್ ಆಗುತ್ತಾ? ಎಸ್ ಸರ್, ಇಂಟು 10. ಹಾಗಾದರೆ ನಾವು ಏನು ಆ್ಯಡ್ ಮಾಡಿದ್ರೆ ಈ ನಂಬರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 41 ಆಗುತ್ತೆ? ಅದು ಒಂದು ಸಂಖ್ಯೆ ಆ್ಯಡ್ ಮಾಡಿದ್ರೆ ಆಗುತ್ತೆ ಅಲ್ವಾ. ಇಷ್ಟು. ಸೊ 12th ಕ್ವಶನ್, ದ ನಂಬರ್ ಆಫ್ ಸ್ಕ್ವೇರ್ಸ್ ಆಫ್ 2 ಕಾನ್ಸಿಕ್ಯೂಟಿವ್ ಈವನ್ ನ್ಯಾಚುರಲ್ ನಂಬರ್ಸ್ ಈಸ್ 1924. ದ ಸಮ್ ಆಫ್ ದ ನಂಬರ್ಸ್ ಈಸ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಒಂದರ ಹಿಂದೆ ಒಂದಿರುವ ಎರಡು ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ 1924 ಆಗಿದ್ರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಒಂದು ವ್ಯಾಲ್ಯೂ ಇದೆ ಅನ್ಕೊಳ್ಳಿ ಎಕ್ಸ್. ಸೊ ಈ ಕಡೆ ಏನಾಗುತ್ತೆ ಎಕ್ಸ್ ಮೈನಸ್ 1 ಆಗುತ್ತೆ, ಈ ಕಡೆ ಏನಾಗುತ್ತೆ ಎಕ್ಸ್ ಪ್ಲಸ್ 1. ಇದರ ಅರ್ಥ ನನ್ನ ಹತ್ರ ಒಂದು 7 ನಂಬರ್ ಸಂಖ್ಯೆ ಇದೆ ಅನ್ಕೊಳ್ಳಿ. ಈವನ್ ನಂಬರ್ ಬರ್ಬೇಕಂದ್ರೆ ಇದು 6 ಅಂಡ್ ಇದು ಅಲ್ವಾ. ಸೊ ಇದೇನಾಗುತ್ತೆ ಆವರೇಜ್. ಇದೇ ಥರ ಸೊ ಒಂದು ಸಂಖ್ಯೆ 421 ಇದೆ ಅನ್ಕೊಳ್ಳಿ. ಆಗ ಯಾವ ಒಂದು ಎರಡು ಸಂಖ್ಯೆ ನ್ಯಾಚುರಲ್ ನಂಬರ್ಸು ಕಾನ್ಸಿಕ್ಯೂಟಿವ್ ಬರುತ್ತೆ, ಆಗ ಒಂದು 420 ಬರುತ್ತೆ, ಇದೊಂದು 422 ಬರುತ್ತೆ. ಇದನ್ನು ಸಮೇತ ನೆನ್ಪಿಟ್ಕೋಬೇಕು. ಡೈರೆಕ್ಟಾಗಿ ಮಾಡೋಣ. ಸೊ ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಈ ಎರಡು ಸಂಖ್ಯೆ ಸಿಕ್ತು ನಮಗೆ ಅಲ್ವಾ. ಸೊ ಸಮ್ ಆಫ್ ದ ಸ್ಕ್ವೇರ್ಸ್ ಅಂತ ಹೇಳಿದ್ದಾರೆ. ಸೊ ಸ್ಕ್ವೇರ್ಸ್ ಈಸ್ ಈಕ್ವಲ್ ಟು 1924. ನಮಗೆ ಆಲ್ಜಿಬ್ರಾದಲ್ಲಿ ಒಂದು ಫಾರ್ಮುಲಾ ಇದೆ. ಏನಿದೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಬರುತ್ತೆ. ಓಕೆನಾ. ಸೊ ಇಲ್ಲಿ ಮಾಡೋಣ. 2 ಆಫ್ ಎ ಇಲ್ಲೇನು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಏನು 1 ಸ್ಕ್ವೇರ್ 1 ಆಗುತ್ತೆ ಇಸ್ ಈಕ್ವಲ್ ಟು 1924 ಅಲ್ವಾ. ಸೊ 2 ಇಂದ ಇದೆಷ್ಟು ಹೋಗುತ್ತೆ 962 ಜಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 962 ಆದರೆ ನಮ್ಗೆ ಬೇಕಾಗಿರೋದೇನು ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 961. ಸೊ ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಏನಾಗುತ್ತೆ 31. 961 ರೂಟ್ 961 ಎಷ್ಟು 31. ಅವ್ರು ಏನು ಕೇಳಿದರೆ ದ ಸಮ್ ಆಫ್ ದ ನಂಬರ್ಸ್ ಈಸ್ ಸಮ್. ಸೊ ಸಮ್ ಮಾಡೋಣ. 2 ನಂಬರ್ ಅಲ್ವಾ. ಸೊ 2 ಇಂಟು 31 ಎಷ್ಟಪ್ಪ 62. ಮುಗೀತು. ಎಷ್ಟು ನಮಗೆ 62. ಆರ್ 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 ಹಂಗಾದ್ರೂ ಮಾಡಿ. ಸೊ 31ಕ್ಕೆ ಒಂದು ಮೈನಸ್ ಮಾಡಿದ್ರೆ 30, 31ಕ್ಕೆ ಒಂದು ಆ್ಯಡ್ ಮಾಡಿದ್ರೆ 32. ಹಿಂಗೆ ಮಾಡಿದ್ರೆ ನಮಗೆ 62 ಬರುತ್ತೆ. ಓಕೆನಾ. ಹಿಂಗೆ ಮಾಡಿದ್ರೆ ನಮ್ಗೆ ಏನು ಬರುತ್ತೆ 62 ಬರುತ್ತೆ. ಹಿಂಗೆ ಮಾಡಿದ್ರೆ ಒಂದೇ. ಇಲ್ಲ ಡೈರೆಕ್ಟ್ ಶಾರ್ಟ್ಕಟ್ ಅಂದರೆ ಡೈರೆಕ್ಟ್ ಶಾರ್ಟ್ಕಟ್ ಸಮೇತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ 1924 ಡಿವೈಡೆಡ್ ಬೈ 2 ಮಾಡಿದ್ವಿ ಅನ್ಕೊಳ್ಳಿ ಎಷ್ಟು ಬರುತ್ತೆ 962. ನಮಗೂ ಇದು ಗೊತ್ತಿದ್ರೆ ಎಕ್ಸ್ ಮೈನಸ್ 1 ಆ್ಯಂಡ್ ಎಕ್ಸ್ ಪ್ಲಸ್ 1 ಆಗ ನಾವು ಈಸಿಯಾಗಿ ಮಾಡ್ಬೋದು. -1 ಮಾಡಿದ್ರೆ 91. ಸೊ 31 ಸ್ಕ್ವೇರ್ ಹಿಂಗೆ ಮಾಡ್ಬೋದು. ಓಕೆ.
So next question, the product of two consecutive positive natural numbers is 930. The greater of the two numbers is. So positive natural numbers means, for example, 2, 3, 4, 5, 6, 7 ಈ ತರ ನಂಬರ್ಸ್ ಇದೆ ಅನ್ಕೊಳ್ಳಿ. ಇವೆರಡು ಏನು ಕಾನ್ಸುಗೇಟಿವ್ ನಂಬರ್ಸ್, ಇವೆಲ್ಲ ಏನು ಕಾನ್ಸುಗೇಟಿವ್ ನಂಬರ್ಸ್, ಕಂಟಿನ್ಯೂಸ್ ಇರುತ್ತಲ್ವ ಅದನ್ನೇ ಕಾನ್ಸುಗೇಟಿವ್ ನಂಬರ್ಸ್ ಅಂತ ಕರೀತಾರೆ. ಇವೆಲ್ಲನೂ ಸಮೇತ ಏನು ಪಾಸಿಟಿವ್ ನಂಬರ್ಸ್ ಅಲ್ವಾ. ಸೊ ಈ ತರ ಎರಡು ಸಂಖ್ಯೆಗಳು ಪ್ರಾಡಕ್ಟ್ ಅಂದ್ರೆ ಮಲ್ಟಿಪಲ್ ಮಾಡಿದ್ರೆ 930 ಬರುತ್ತೆ. ಹಾಗಾದ್ರೆ ಆ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರು. ಎರಡು ರೂಪದಲ್ಲಿ ಮಾಡ್ಬೋದು, ಅದನ್ನು ಹೇಳ್ತೀನಿ ನೋಡಿ. ಎಕ್ಸ್ ಪ್ರಾಡಕ್ಟಾ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 930 ಕೊಟ್ಟಿದ್ದಾರೆ. ಹಿಂಗೂ ಮಾಡ್ಬೋದು, ಓಕೆನಾ. ಸೊ ಈಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 930 ಇಷ್ಟಾಗುತ್ತೆ ಅಲ್ವಾ. ಸೊ ಹಿಂಗೂ ಮಾಡ್ಬೋದು, ಹಿಂಗೆ ಮಾಡಿದ್ರೂ ಸಮೇತ ಆನ್ಸರ್ ಬರುತ್ತೆ. ಏನು ಬರುತ್ತೆ, 30 ಇಂಟು 31 ಬರುತ್ತೆ. ಆಗ ದೊಡ್ಡ ಸಂಖ್ಯೆ ಎಷ್ಟು, 31. ಹಿಂಗೂ ಮಾಡ್ಬೋದು, ಆರ್ 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 ಆಪ್ಷನ್ ಮುಖಾಂತರ ಹೋದ್ರೆ 930 ಯಾವುದರಿಂದ ಮಲ್ಟಿಪಲ್ ಆಗುತ್ತೋ ಅಷ್ಟು ಚೆಕ್ ಮಾಡಿದ್ರೆ ಸಾಕು, ಓಕೆನಾ. ಸೊ 29 ಇಂದ ಹೋಗುತ್ತಾ, 32 ಇಂದ ಹೋಗುತ್ತಾ, ಹೋಗಲ್ಲ. 33 ಇಂದ ಹೋಗುತ್ತಾ, ಹೋಗಲ್ಲ. 31 ಇಂದ ಹೋಗುತ್ತಾ, ಹೋಗುತ್ತೆ. 31 ಇಂಟು 3 93 ಹೋಗಿತ್ತು, ಓಕೆನಾ. ಈ ತರ, ಓಕೆನಾ. ಸೊ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸೊ ಸೇಮ್, ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸುಗೇಟಿವ್ ನ್ಯಾಚುರಲ್ ನಂಬರ್ಸ್ ಈಸ್ 462. ದ ಗ್ರೇಟರ್ ಆಫ್ ದ ಟೂ ನಂಬರ್ಸ್ ಈಸ್ ಅಂತ ಸೇಮ್ ಕ್ವಶನ್ ಕೇಳಿದ್ದಾರೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 462 ಇಸ್ ಈಕ್ವಲ್ ಟು 0. ಹಿಂಗೆ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ 21 ಇಂಟು 22, ಓಕೆ. ಗ್ರೇಟರ್ ನಂಬರ್ ಯಾವುದು, 22. ಹಿಂಗೆ ಬೇಕಾದ್ರೂ ಮಾಡ್ಬೋದು. ಆರ್ 21 ಇಂದ ಇದು ಭಾಗ ಆಗುತ್ತಾ, ಆಗುತ್ತೆ. ಸೊ 21 ಹಾಗಾದ್ರೆ ಚಿಕ್ಕ ಸಂಖ್ಯೆ ಆಯಿತು, ಒಂದು ಆ್ಯಡ್ ಮಾಡಿದ್ರೆ ದೊಡ್ಡ ಸಂಖ್ಯೆ ಬರುತ್ತೆ, 22 ಮುಗೀತು, ಏನೂ ಬೇಕಾಗಿಲ್ಲ, ಓಕೆನಾ. ಸೊ ಇದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ, ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್, 16th ಕ್ವಶನ್, ದ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ಸ್ ಆಫ್ ಆನ್ AP ಆರ್, AP ಮೀನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಓಕೆನಾ. 28 and 31. ಇಫ್ ದ ಸಮ್ ಆಫ್ ಇಟ್ಸ್ ಟರ್ಮ್ಸ್ ಇಸ್ 236, ದೆನ್ ದ ನಂಬರ್ ಆಫ್ ಟರ್ಮ್ಸ್ ವಿಲ್ ಬಿ. ಅಂದ್ರೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು 28 ಮತ್ತು 31 ಆಗಿವೆ. ಅದರ ಪದಗಳ ಮೊತ್ತ 236 ಅಂದ್ರೆ ಪದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ, ಓಕೆ. ಸೊ ನಮಗೆ ಫಾರ್ಮುಲಾ ಏನು, ಸಮ್ ಆಫ್ ಎನ್ ಟರ್ಮ್ಸ್ದು, ಸಮ್ ಆಫ್ ಎನ್ ಟರ್ಮ್ಸ್ ಇಸ್ ಈಕ್ವಲ್ ಟು n/2 to a plus l. ಇಟ್ ಮೀನ್ಸ್ ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್, ಓಕೆನಾ. ಸೊ ಸಮ್ ಆಫ್ ಟರ್ಮ್ಸ್ ಅವರೇ ಕೊಟ್ಟಿದ್ದಾರೆ ಎಷ್ಟು, 236 ಇಸ್ ಈಕ್ವಲ್ ಟು ಎನ್ ಕೊಟ್ಟಿಲ್ಲ, ಫೈಂಡ್ ಔಟ್ ಮಾಡಬೇಕು, ಬೈ 2. ಎ ಕೊಟ್ಟಿದ್ದಾರೆ ಎಷ್ಟು, 28 ಫಸ್ಟ್ ಟರ್ಮು, ಅಂಡ್ ಎಲ್ ಕೊಟ್ಟಿದ್ದಾರೆ ಎಷ್ಟು, 31. ಸೊ ಎರಡು ಈ ಕಡೆ ಹೋದ್ರೆ 472 ಇಸ್ ಈಕ್ವಲ್ ಟು 28 ಪ್ಲಸ್ 31 ಎಷ್ಟು, 59 ಅಲ್ವಾ. 10 59 1 9 ಟೇಬಲ್ ಲಾಸ್ಟಲ್ಲಿ 2 ಯಾವಾಗ ಬರುತ್ತೆ, 8ಲಿ. ಸೊ ಆನ್ಸರ್ ಎಷ್ಟು ನಮಗೆ, 8, ಓಕೆನಾ. ಈ ಥರ ಸಿಂಪಲ್ ಕ್ವಶನ್ಸ್ ಇವೆಲ್ಲ, ಓಕೆ. ಸೊ ಅಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ನಾವು ಕ್ವಶನ್ಸ್ ಈಸಿಯಾಗಿ ಮಾಡ್ತೀವಿ. ಒಂದು ವೇಳೆ ನೋಡಿ ನಾನು ಹೇಳ್ತೀನಿ ಸರ್, ನಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮಾತ್ರ ಹೇಳ್ಕೊಂಡು ಹೋಗಿ ಅಂದರೆ ನಾನು ನಿಮ್ಗೆ ಒಂದು 10 to 15 ಮಿನಿಟ್ಸಲ್ಲಿ, ಫಾರ್ ಎಕ್ಸಾಂಪಲ್ ಪಾಪ್ಯುಲೇಷನ್ ಆರ್ ಎಲೆಕ್ಷನ್ ಕ್ವಶನ್ ಇದೆ ಅನ್ಕೊಳ್ಳಿ, ಒಂದು 4 ಕ್ವಶನ್ಸ್ ಆರ್ 5 ಕ್ವಶನ್ಸ್ ಎಲೆಕ್ಷನ್ಸ್ ತಗೊಬಿಡ್ತೀನಿ, ಒಂದು 5 ಮಿನಿಟ್ಸ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ, ಒಂದು 5 ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತೀನಿ. ಈ ಥರನೂ ಬೇಕಂದ್ರೆ ಮಾಡ್ತೀನಿ, ಕಮೆಂಟ್ ರೂಪದಲ್ಲಿ ತಿಳಿಸಿ. ಕಾನ್ಸೆಪ್ಟ್ ಮುಖಾಂತರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಲೈಕ್ ಆರ್ಟ್ ಟಾಪಿಕ್ಸ್ನ ಸರ್ ಮಾಡ್ಕೊಂಡು ಹೋಗಿ ಒಂದು 15 ಮಿನಿಟ್ಸ್ ನಮ್ಗೆ ಹೆಲ್ಪ್ ಆಗ್ತದ್ರೆ ದಯವಿಟ್ಟು ಅದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ನಿಮಗೆ ಮಾಡ್ಕೊಡ್ತೀನಿ, ಓಕೆನಾ. 17th ಕ್ವಶನ್, ದ ಸಮ್ ಆಫ್ ದ ಟೂ ಇಂಟಿಜರ್ಸ್ ಈಸ್ 40. ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದೆಮ್ ಈಸ್ 14, ಫೈಂಡ್ ದ ಲಾರ್ಜರ್ ಇಂಟಿಜರ್. ಎರಡು ಪೂರ್ಣಾಂಕಗಳ ಮೊತ್ತ 40, ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು, 14 ಆಗಿದ್ರೆ ದೊಡ್ಡ ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಸಮ್ ಆಫ್ ದ ಟೂ ನಂಬರ್ಸ್ ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಷ್ಟು, 40 ಅಲ್ವಾ. ಸೊ ಡಿಫರೆನ್ಸ್, ಇದರ ಡಿಫರೆನ್ಸ್ ಎಷ್ಟು, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 14, ಕ್ಲಿಯರ್. ಲಾರ್ಜರ್ ನಂಬರ್ ಕೇಳಿದ್ರು, ಓಕೆ. ಸೊ CND ಮೆಥಡ್ನ ಯೂಸ್ ಮಾಡೋಣ. CND ಅಂದ್ರೆ ಏನು, ಕಂಪ್ಯೂಟೆಂಡು ಆ್ಯಂಡ್ ಡಿವಿಡೆಂಡು. ಅಂದರೆ ನಾವು ಒಂದ್ಸಲ ಆ್ಯಡ್ ಮಾಡಬೇಕು, ಒಂದ್ಸಲ ಆ್ಯಡ್ ಮಾಡಿದ್ರೆ ಇದು ಎಷ್ಟಾಗುತ್ತೆ, 54. ಸೊ ವೈ ಹೋಯಿತು, ಇನ್ನು ಎಷ್ಟು ಉಳಿತು, 2x. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟು ಸಿಕ್ತು, 27, ಓಕೆನಾ. ಈಗ ಎಕ್ಸ್ನ ವ್ಯಾಲ್ಯೂ ಇಲ್ಲಿ ಪುಟ್ ಮಾಡಿ,
ಸೊ 40 ಅಲ್ಲಿ 27 ಹೋದ್ರೆ y ನ ವ್ಯಾಲ್ಯೂ ಎಷ್ಟಿತ್ತು 13. ಇಲ್ಲಿ ಬೇಕಾದ್ರೂ ಪುಟ್ ಮಾಡೋದು 27 ಮೈನಸ್ 14 ಎಷ್ಟು 13. ಹೆಂಗ್ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ. ಸೊ ಹಾಗಾದ್ರೆ ಲಾರ್ಜರ್ ನಂಬರ್ ಎಷ್ಟು 27 ನೋಡಿ. ಲಾರ್ಜರ್ ನಂಬರ್ ಇದರಲ್ಲಿ ಎರಡರಲ್ಲಿ ಲಾರ್ಜರ್ ನಂಬರ್ ಯಾವುದು 27. ಓಕೆನಾ. ಸೊ ನಮಗೆ ಇಷ್ಟು ಆನ್ಸರ್ ಬಂತು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ 18th question. Sum of the 2-digit number and the number obtained by reversing the digits is 99. Okay. If the digits of the number differ by 5, then the 2-digit number can be ಅಂತ ಕೇಳಿದ್ರು. ಓಕೆ. ಒಂದು 2 ಅಂಕೆಯ ಸಂಖ್ಯೆ ಮತ್ತು ಅದರ ಅಂಕೆಗಳ ತಿರುಗಿಸಿ ಪಡೆದ ಸಂಖ್ಯೆಯ ಮೊತ್ತ 99 ಆಗಿದೆ. ಆ ಸಂಖ್ಯೆಯ ಅಂಕೆಗಳ ನಡುವಿನ ವ್ಯತ್ಯಾಸ 5 ಆಗಿದ್ರೆ ಆ 2 ಅಂಕೆಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ 2-digit ನಂಬರ್. ಓಕೆ. 2-digit ನಂಬರ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಇದರ ಅರ್ಥ 10x ಪ್ಲಸ್ ವೈ ಫಸ್ಟ್ದು. ಇದನ್ನ ರಿವರ್ಸ್ ಮಾಡಿದ್ರೆ 10y ಪ್ಲಸ್ ಎಕ್ಸ್, ಇಷ್ಟು ಸಿಂಪಲ್. ಓಕೆ. ಸೊ 10x ಪ್ಲಸ್ ಎಕ್ಸ್ ಎಷ್ಟಾಯಿತು 11x ಪ್ಲಸ್ 10y ಪ್ಲಸ್ ವೈ ಎಷ್ಟಾಯಿತು 11y ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ರೆ 99. ಓಕೆ. ಇಲ್ಲಿಂದ ನಮ್ಗೆ ಏನು ಸಿಗುತ್ತೆ ಎಕ್ಸ್ ಪ್ಲಸ್ ವೈ 11 ಏನು ಕಾಮನ್ ಇಸ್ ಈಕ್ವಲ್ ಟು 99. 11 1 11 9. ಸೊ ಎಕ್ಸ್ ಪ್ಲಸ್ ವೈನ ವ್ಯಾಲ್ಯೂ ಎಷ್ಟು ಸಿಕ್ತು 9 ಸಿಕ್ತು. ಅದೇ ಥರ ಇಫ್ ದ ಡಿಜಿಟ್ಸ್ ಆಫ್ ದ ನಂಬರ್ ಡಿಫರ್ ಬೈ 5 ಅಂದರೆ ಇದರ ಡಿಫರೆನ್ಸ್ ಎಷ್ಟು ಸಿಕ್ತು 5. ಸೊ ಈಗ 9 ಸೇಮ್ ಕಾಂಪಿಟೆಂಟ್ ಡಿವಿಡೆಂಡ್ ಮಾಡಿ 2x ಇಸ್ ಈಕ್ವಲ್ ಟು ಎಷ್ಟಾಯ್ತು ರೀ 14. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು 7. ಒಂದು ಸಂಖ್ಯೆ 7 ಅಂದರೆ 7ಗೆ ಎಷ್ಟು ಆ್ಯಡ್ ಮಾಡಿದ್ರೆ 9 ಆಗುತ್ತೆ 2. ಹಾಗಾದ್ರೆ ವೈನ ವ್ಯಾಲ್ಯೂ ಎಷ್ಟು 2. ಓಕೆನಾ. ದೆನ್ ದ 2-digit ನಂಬರ್ ಕೆನ್ ಬಿ. ಹಾಗಾದ್ರೆ 2-digit ನಂಬರ್ ಕೆನ್ ಬಿ. ಸೊ 72 ಆರ್ 27 ಆಗ್ಬೋದು ಅಲ್ವೇನಪ್ಪ. 72 ಆರ್ 27. 72 ಆಪ್ಷನ್ ಇಲ್ಲ, ಇರೋದು ಒಂದೇ ಆಪ್ಷನ್ 27. ಓಕೆನಾ. ಇದು ನೋಡಿ ಇಲ್ಲಿ 7 ಇದೆ 2 ಇದೆ ಅಲ್ವಾ, ಇಲ್ಲಿ 2 ಇದೆ 7 ಇದೆ. ಸೊ ಏನಾಗ್ಬೋದು ಸಂಖ್ಯೆ 27 ಅಥವಾ 72 ಆಗ್ಬೋದು. ಹಾಗಾದ್ರೆ 72 ಆಪ್ಷನ್ ಇಲ್ಲ, ಉಳಿದಿರುವಂಥ ಆಪ್ಷನ್ ಯಾವುದು 27. ಅದಕ್ಕೆ ನಮ್ಗೆ ಆನ್ಸರ್ ಏನು ಸಿಗುತ್ತೆ 27. ಸೊ ಫೈಂಡ್ ದ ಸಮ್ ಆಫ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 9 to the power of 6, 12 to the power of 4 into 7 to the power of 7 ಅಂತ ಕೇಳಿದ್ದಾರೆ. ಸೊ ಫ್ಯಾಕ್ಟರ್ಸ್ ಅಂದ್ರೆ ಏನು ಅದು ನಮ್ಗೆ ಗೊತ್ತಿರಬೇಕು. ಫ್ಯಾಕ್ಟರ್ಸ್ ಮೀನ್ಸ್ ಫಾರ್ ಎಕ್ಸಾಂಪಲ್ 24 ಅನ್ನೋ ಒಂದು ಸಂಖ್ಯೆ, ಇದಕ್ಕೆ ನಾವು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಫ್ಯಾಕ್ಟರ್ಸ್ ಡಿಫ್ರೆನ್ಸ್, ಮಲ್ಟಿಪಲ್ಸ್ ಡಿಫ್ರೆನ್ಸ್. ಮಲ್ಟಿಪಲ್ ಅಂದ್ರೆ 48 72 96 ಅಂಡ್ 120 ಇವೇನಾಗುತ್ತೆ ಮಲ್ಟಿಪಲ್ಸ್ ಆಗುತ್ತೆ. ಸೊ ಫ್ಯಾಕ್ಟರ್ಸ್ ಅಂದ್ರೆ 24 ಯಾವ್ಯಾವ್ದ್ರಿಂದ ಭಾಗ ಆಗುತ್ತೋ ಅದನ್ನ ಫ್ಯಾಕ್ಟರ್ಸ್ ಅಂತಾರೆ. 24 ಏನೇನ್ ಮಲ್ಟಿಪಲ್ ಆಗುತ್ತೋ ಅದನ್ನ ಏನಂತಾರೆ ಮಲ್ಟಿಪಲ್ಸ್ ಅಂತಾರೆ. 24 ಯಾವ ಸಂಖ್ಯೆಗಳಿಂದ ಭಾಗ ಆಗುತ್ತೆ 1 2 3 4 6 8 12 24 ಎಷ್ಟಾಯಿತು 8 ಸಂಖ್ಯೆ. 8 ಸಂಖ್ಯೆಯಿಂದ ಆಗುತ್ತೆ. ಅದು ನಾವು ಈ ಥರ ಎಲ್ಲದಕ್ಕೂ ಬರ್ಕೊಂಡು ಹೋಗಲ್ಲ, ಇದು ಚಿಕ್ಕ ಸಂಖ್ಯೆ ಬರ್ಕೊಂಡು ಹೋದ್ವಿ. ಫಾರ್ ಎಕ್ಸಾಂಪಲ್ 3600 ಹೆಂಗೆ ಆಗ ನೋಡಿ 24 ಇದೆ ಅನ್ಕೋ, ಇದು ನಾವು ಏನಂತ ಹೊಡೆಯೋದು ಫ್ಯಾಕ್ಟರ್ಸ್ ಅನ್ನು ಮಾಡಬೇಕು. ಫ್ಯಾಕ್ಟರ್ಸ್ ಮೀನ್ಸ್ ಸೊ ಪ್ರೈಮ್ ನಂಬರ್ಸ್ ಅಲ್ಲಿ ಮಾಡಬೇಕು. ಸೊ ಇದೇನಾಗುತ್ತೆ 2 ಕ್ಯೂಬ್ ಆಗುತ್ತೆ ಇಂಟು 3. ಆಗ n ಪ್ಲಸ್ 1 ಮಾಡಬೇಕು. n ಏನು ಇದು ಪವರ್. ಸೊ 3 ಪ್ಲಸ್ 1 ಎಷ್ಟು 4, 1 ಪ್ಲಸ್ 1 ಎಷ್ಟು 2. ಸೊ ಆಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಸಿಕ್ತು 8. ಅದೇ ಥರ ಸಮ್ ಆಫ್ ಫ್ಯಾಕ್ಟರ್ಸ್ ಕೇಳಿದ್ದಾರೆ ಅನ್ಕೊಳ್ಳಿ. ಸಮ್ ಆಫ್ ಫ್ಯಾಕ್ಟರ್ಸ್ ಇದಕ್ಕೇನೆ ಎಷ್ಟು 2 ಕ್ಯೂಬ್ ಇಂಟು 3 to the power of 1. ಸಮ್ ಆಫ್ ಫ್ಯಾಕ್ಟರ್ಸ್ ಏನಾಗುತ್ತೆ 2 to the power of 0 ಪ್ಲಸ್ 2 to the power of 1 ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಕ್ಯೂಬ್ ಇಂಟು 3 to the power of 0 ಪ್ಲಸ್ 3 to the power of 1 ಆಗುತ್ತೆ. ಹಾಗಾಗಿ ಸೇಮ್ ಅದೇ ಥರ ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್ ಅನ್ಕೊಳ್ಳಿ. ಈವನ್ ನಂಬರ್ದು ಏನೋ 2 ಹಂಗೆ ಇಟ್ಕೊಂಡು ಇನ್ನು ಉಳಿದಿರೋದಕ್ಕೆ ಪ್ಲಸ್ 1 ಮಾಡೋದು. ಆಡ್ ಫ್ಯಾಕ್ಟರ್ಸ್ ಅನ್ಕೊಳ್ಳಿ ಓನ್ಲಿ ಆಡ್ ಮಾತ್ರ ಮಾಡಬೇಕು. ಓಕೆನಾ. ಈ ಥರ ಫ್ಯಾಕ್ಟರ್ಸ್ ಗೊತ್ತಿರಬೇಕು, ಇಂಪಾರ್ಟೆಂಟ್ ಫ್ಯಾಕ್ಟರ್ಸು. ಎಲ್ ಸಿ ಎಮ್ನ ಈಸಿಯಾಗಿ ತೆಗಿಬೋದು. ಯಾವುದೋ ಒಂದು ದೊಡ್ಡ ಸಂಖ್ಯೆಗಳು ಬಂದಾಗ ಎಲ್ ಸಿ ಎಮ್ ಈಸಿಯಾಗಿ ತೆಗಿಬೋದು ಫ್ಯಾಕ್ಟರ್ಸ್ ಗೊತ್ತು. ಇಲ್ಲಿ ನೋಡೋಣ, ಇಲ್ಲಿ 3 ಬರುತ್ತೆ ಆ್ಯಂಡ್ 2 ಇಂಟು 6 2 ಬರುತ್ತೆ ಆ್ಯಂಡ್ 7 ಬರುತ್ತೆ ಅಲ್ವಾ. ಇಷ್ಟು ಸಮ್ ಆಫ್ ಇಷ್ಟು ಪ್ರೈಮ್ ಫ್ಯಾಕ್ಟರ್ಸ್ ಬಂತು. ಅವ್ರೇನು ಕೇಳಿದರೆ ಸಮ್ ಕೇಳಿದರೆ. ಸೊ 2 ಪ್ಲಸ್ 3 ಎಷ್ಟು 5, 5 ಪ್ಲಸ್ 7 ಎಷ್ಟು 12. ಸೊ ಸಮ್ ಕೇಳಿದರೆ 12. 20th question. 1 square plus 2 square plus 3 square plus dot plus 14 square is equal to 1015. Okay. Then
3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಡಾಟ್ 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 42 ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತ ಕೇಳಿದ್ರು. ಓಕೆ, ಸೊ ಒಂದು ವೇಳೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಪ್ ಟು 14 ಸ್ಕ್ವೇರ್ ನ ವ್ಯಾಲ್ಯೂ ಎಷ್ಟಂತ ಕೊಟ್ಟಿದ್ದಾರೆ, 1015 ಅಂತ ಕೊಟ್ಟಿದ್ದಾರೆ. ನಮಗೆ ಇದು ಬೇಕು. 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಅಪ್ ಟು 42 ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಿದ್ರೆ ಇದೇನಾಗಿದೆ, ಇಂಟು 3 ಆಗಿದೆ ಅಲ್ವಾ. ಸೊ ಇಟ್ ಮೀನ್ಸ್ ಇಂಟು 3 ಸ್ಕ್ವೇರ್ ಆಗಿದೆ. ಅಂದರೆ ಇದನ್ನ 3 ಇಲ್ಲಿ ಕಾಮನ್ ತೆಗೆದಿದ್ದಾರೆ ಅನ್ಕೊಳ್ಳಿ, ಇಲ್ಲಿ 3 ಕಾಮನ್ ತೆಗೆದಿದ್ದಾರೆ ಅನ್ಕೊಳ್ಳಿ. 3 ಸ್ಕ್ವೇರ್ ಕಾಮನ್ ತೆಗೆದ್ರೆ ಸೇಮ್ ಆಗುತ್ತೆ. 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಪ್ ಟು 14 ಸ್ಕ್ವೇರ್. ನಮ್ಗೆ ಇದ್ರ ವ್ಯಾಲ್ಯೂ ಗೊತ್ತು, ಎಷ್ಟು, 1015. 3 ಸ್ಕ್ವೇರ್ ಎಷ್ಟು, 9 ಇಂಟು 1015. ಓಕೆ, 59 ಎಷ್ಟಪ್ಪ, 135 ಅಂಡ್ 9135 ಎಲ್ಲ ಅವರ ಕೊಟ್ಟಿದ್ದಾರೆ. ನಾವು ಕಾಮಂದು ನೆನ್ಪಿಟ್ಕೊಬಿಟ್ರೆ ಮುಗೀತು ಅಲ್ವಾ. ಸೊ ಇಲ್ಲಿ ಫೈಂಡ್ ಔಟ್ ಮಾಡಿಬಿಟ್ರೆ ಕಾಮಂದು ಎಲ್ಲ ಅವರ ಕೊಟ್ಟರೆ 14 ಸ್ಕ್ವೇರ್ 42 ಮೀನ್ಸ್ 3 ಸ್ಕ್ವೇರ್. ಇದರ ಅರ್ಥ ನೋಡಿ ಹೇಳ್ತೀನಿ. ನಂತರ 42 ಸ್ಕ್ವೇರ್ ಇದೆ ಅನ್ಕೊಳ್ಳಿ, ನಾನು ಹೆಂಗೆ ಕಾಮನ್ ತೆಗೆದು ಅಂತ ಹೇಳ್ತೀನಿ. ಇದರ ಅರ್ಥ 14 ಇಂಟು 3 ಸ್ಕ್ವೇರ್ ಅಲ್ಲ, 14 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ 10 ಸ್ಕ್ವೇರ್ ಇದೆ ಅನ್ಕೊಳ್ಳಿ, ಎಷ್ಟು, 100. ತೋರಿಸ್ತೀನಿ ನಿಮಗಿಲ್ಲೇ. ಇದರ ಅರ್ಥ 5 ಸ್ಕ್ವೇರ್ ಇಂಟು 2 ಸ್ಕ್ವೇರ್, 5 ಸ್ಕ್ವೇರ್ ಎಷ್ಟು, 25, 2 ಸ್ಕ್ವೇರ್ ಎಷ್ಟು, 400. ಈ ಥರ ಇದರ ಅರ್ಥ. ಅದೇ ಥರ 18 ಸ್ಕ್ವೇರ್ ಇದೆ ಅನ್ಕೊಳ್ಳಿ, ನಮ್ಗೆ ಗೊತ್ತು 324 ಅಲ್ವಾ. ಇದರ ಅರ್ಥ 9 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಅಂತ ಅರ್ಥ. 9 ಸ್ಕ್ವೇರ್ ಅಂದರೆ ಎಷ್ಟು, 81 ಇಂಟು 4 ಎಷ್ಟು, ಇಂಟು 2 ಸ್ಕ್ವೇರ್ ಎಷ್ಟು, 4, 324. ಓಕೆನಾ. ಸೊ ಹಾಗಾಗಿ ಕಾಮನ್ ಯಾವ ಥರ ತೆಗೆದಿದೆ ಅನ್ನೋದು ನಿಮಗೆ ಈಗ ಅರ್ಥ ಆಗಿರುತ್ತೆ. ಓಕೆನಾ. ಸೊ 21 ಕ್ವಶನ್, the least multiple of 23 when divided by 18, 21 and 24 leaves the remainder 7, 10 and 13 respectively. The number is ಅಂತ ಕೇಳಿದ್ದಾರೆ. 23ರ ಕನಿಷ್ಠ ಗುಣಾಕಾರವು, ಕನಿಷ್ಠ ಅಂತ ಕೇಳಿದ್ದಾರೆ. 18, 21 ಮತ್ತು 24ರಿಂದ ಭಾಗಿಸಿದಾಗ ಕ್ರಮವಾಗಿ 7, 10 ಮತ್ತು 13 ಉಳಿಕೆಯನ್ನು ನೀಡುತ್ತದೆ. ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನಾವು ಗ್ರಾಜುಯೇಟ್ ಲೆವೆಲಲ್ಲಿ ತುಂಬ ಕ್ವಶನ್ಸ್ ಮಾಡಿದ್ದೀವಿ. ಓಕೆ, ಸೊ ಮಾಡೋಣ. ಲೀಸ್ಟ್ ಮಲ್ಟಿಪಲ್ ಆಫ್ 23 when divided by 18, 21 and 24 leaves the remainder 7, 10 and 13. ಸೊ ಎಲ್ಲದಕ್ಕೂ ನಾವು ರಿಮೈಂಡರ್ನ ತೆಗೆದುಬಿಡೋಣ, ಆಗ ಆ ಸಂಖ್ಯೆ ಹೋಗ್ಬಿಡುತ್ತೆ ಅಲ್ವಾ. ಸೊ 18ಅಲ್ಲಿ 7 ಹೋದ್ರೆ ಎಷ್ಟು, 11, 21ಅಲ್ಲಿ 10 ಹೋದ್ರೆ ಎಷ್ಟು, 11, 24ಅಲ್ಲಿ 13 ಹೋದ್ರೆ ಎಷ್ಟು, 11. ಸೊ ಎಲ್ಲದಕ್ಕೂ ರಿಮೈಂಡರ್ ಏನು ಬಂತು, 11 ಬಂತು. ಓಕೆ, ಈಗ ಆ ಸಂಖ್ಯೆ ಯಾವ್ದು ಹೋಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಯಾವ್ದು ಹೋಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಂದ್ರೆ 18, 21, 24ಗೆ ಸೊ ಎಲ್ ಸಿ ಎಂ ಫೈಂಡ್ ಔಟ್ ಮಾಡಿ -11 ಮಾಡಿದ್ರೆ ಆ ಸಂಖ್ಯೆ ಬರುತ್ತೆ. ಆ ಸಂಖ್ಯೆ 23ರಿಂದ ಭಾಗ ಆಗಬೇಕು ಅಲ್ವಾ. ಮಾಡೋಣ. ಸೊ 18, 21 ಮತ್ತು 24ಗೆ ಎಲ್ ಸಿ ಎಂ ಫೈಂಡ್ ಔಟ್ ಮಾಡೋದು ಹೇಗೆ, ಇದನ್ನು ನಾವು ಏನಂತ ಬರೀಬೋದು, ನಾನು ಇಷ್ಟು ತಿಳಿದ ಫ್ಯಾಕ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಟ್ ಮೀನ್ಸ್ 3 ಸ್ಕ್ವೇರ್ ಇಂಟು 2 ರೈಟ್, 21ನ 7 ಇಂಟು 3 ರೈಟ್, 24ನ 2 ಕ್ಯೂಬ್ ಇಂಟು 3 ರೈಟ್. ಸೊ ಈಗ ಏನು ಮಾಡಬೇಕು, ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸೊ ಯಾವ ಒಂದು ಸಂಖ್ಯೆ ಇರ್ತದೆ ಟು ದ ಪವರ್ ಆಫ್ ಬಿಗ್ಗರ್ ನಂಬರ್ ಇದೆಯಲ್ಲ ಅದನ್ನ ತಗೋಬೇಕು. ಅಂದ್ರೆ ಇಲ್ಲಿ ಯಾವ್ದು ಜಾಸ್ತಿ ಇದೆ, 2 ಕ್ಯೂಬ್ ಇದೆ. 2ನ ವ್ಯಾಲ್ಯೂ ಇಲ್ಲ ಹಿಂಗೆ ಬರ್ಕೊಳ್ಳಿ, 2, 3, 7 ಏನೇನಿದೆ ಅದನ್ನ ಬರ್ಕೊಳ್ಳಿ. ಈಗ ಪವರ್ ಯಾವ್ದು ಜಾಸ್ತಿ ಇದೆ, 2ಗೆ ಎಷ್ಟು ಪವರ್ ಜಾಸ್ತಿ ಇದೆ, 3ನ ಬರ್ಕೊಳ್ಳಿ. 3ಗೆ ಎಷ್ಟು ಪವರ್ ಜಾಸ್ತಿ ಇದೆ, 2ನ ಬರ್ಕೊಳ್ಳಿ. 7ಗೆ ಎಷ್ಟು ಪವರ್ ಜಾಸ್ತಿ ಇದೆ, 1 ಇರಲಿ. 2 ಕ್ಯೂಬ್ ಎಷ್ಟು, 8, 3 ಸ್ಕ್ವೇರ್ ಎಷ್ಟು, 9 ಇಂಟು 7, 7 ಎಂಟ್ಲೆ 56 ಇಂಟು 9 ಅಲ್ವಾ. 9 6 54, 5 ಕ್ಯಾರಿ, 9 5 45 ಪ್ಲಸ್ 5 50. ಸೊ ಇಲ್ಲಿಂದ 504 ಬಂತು. 504 ಮಲ್ಟಿಪಲ್ ಗೊತ್ತಿಲ್ಲ, -11 ಮಾಡಿದ್ರೆ ಅದು 23ರಿಂದ ಡಿವಿಸಬಲ್ ಆಗುತ್ತೆ ರೈಟ್. ಸೊ ಎಲ್ಲನೂ ಸಮೇತ 3, 31, 30, 31, 11 ಇದೆ. ಅಂದರೆ 504ಅಲ್ಲಿ 3130 ಯಾವಾಗ ಬರುತ್ತೆ, ಇಂಟು 6 ಮಾಡಿದಾಗ ಬರುತ್ತೆ ಅಲ್ವಾ. ಸೊ ಅಂದರೆ ಫಾರ್ ಎಕ್ಸಾಂಪಲ್ 504 ಇದೆ, 3000 ಬರಬೇಕು ಚಿಲ್ಲರೆ. ಏನ ಮಲ್ಟಿಪಲ್ ಮಾಡಿದ್ರೆ 3000 ಚಿಲ್ಲರೆ ಬರುತ್ತೆ, 6ನ ಮಲ್ಟಿಪಲ್ ಮಾಡಿದ್ರೆ 3000 ಚಿಲ್ಲರೆ ಬರುತ್ತೆ. ಮಾಡೋಣ. 6, 6 4 24, 6 5 30. ಇಲ್ಲಿಂದ ಸಿಕ್ತು 3024 ಮೈನಸ್ ರಿಮೈಂಡರ್ ಮೈನಸ್ ಮಾಡಿದ್ರೆ 3013. ನಮ್ಗೆ ಇಲ್ಲಿಂದ ಏನು ಸಿಕ್ತು, 3013. ಕರೆಕ್ಟ್ ಇದೆಯಾ. ಎಸ್,
3013 ಇದು ಲೀಸ್ಟ್ ಮಲ್ಟಿಪಲ್ ಆಫ್ 23. ನೋಡೋಣ, ಚೆಕ್ ಮಾಡಿ, ನಿಮ್ಗೆ ಡೌಟ್ ಇದ್ರೆ ಚೆಕ್ ಮಾಡಿ. 3013 ಡಿವೈಡೆಡ್ ಬೈ 23 1 ಜಾ 23, 71 ಉಳಿತು, 3 ಜಾ 69, 23 ಉಳಿತು, 1 ಜಾ. ಹಿಂಗೆ ಬೇಕಾದ್ರೂ ಮಾಡಿ. ಇಲ್ಲ ಆಪ್ಷನಲ್ಲಿ ಹೋಗಿ 23ನ ಮಲ್ಟಿಪಲ್ ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಡೈರೆಕ್ಟಾಗಿ ಸಿಗುತ್ತೆ. ಬಟ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಮಾಡಿದ್ದೀನಿ. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ 301. ಓಕೆನಾ? ಇಲ್ವಾ 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 ಹಿಂಗೆ ಬಂದಿಲ್ಲ ಅಂದರೆ ತೋರಿಸ್ತೀನಿ ನೋಡಿ. ಇಲ್ಲೇ ತೋರಿಸ್ತೀನಿ ನೋಡಿ. ಎಲ್ಲದಕ್ಕೂ 11 ಬಂತು. ಅದನ್ನ ಏನು ಮಾಡೋಣ, ಅನ್ನ ಆ್ಯಡ್ ಮಾಡೋಣ. 11ನ ಆ್ಯಡ್ ಮಾಡಿದ್ರೆ ಇದೆಷ್ಟಾಯ್ತಪ್ಪ, 42. ಇದೆಷ್ಟಾಯಿತು, 24. ಇದೆಷ್ಟಾಯಿತು, 14. ಇದೆಷ್ಟಾಯಿತು, 24. ಸೊ ಈಗ 18 ಅಂದ್ರೆ ಏನು, 9 ಇಂಟು 2. ಈ 9ನ ಚೆಕ್ ಮಾಡಿ, ಆನ್ಸರ್ ಬರುತ್ತೆ. ಏನಕ್ಕೆ ಬರಲ್ಲ? 24 ಅಲ್ಲ, 2 4 ಎಷ್ಟು, 6, 6 3 ಎಷ್ಟು, 9. ಮುಗೀತಾ? 6 9, 1 ಉಳಿತು, ಹೋಗಲ್ಲ. 7 4 3 7, 1 8, ಹೋಗಲ್ಲ. 2 4 6, 4 10, ಹೋಗಲ್ಲ. ಸಿಂಪಲ್. ಡೈರೆಕ್ಟಾಗಿ ಆನ್ಸರ್ ಬೇಕಂದ್ರೆ ಆಪ್ಷನ್ ಮುಖಾಂತರನೇ ಹೋಗ್ಬೇಕು ನಾವು. ಓಕೆನಾ? ನೆಕ್ಸ್ಟ್, ಹೌ ಮೆನಿ ಟೈಮ್ಸ್ ಈಸ್ ಡಿಜಿಟ್ 3 ಪಾಸ್ಡ್ ಇನ್ ಕೌಂಟಿಂಗ್ ಫ್ರಮ್ 301 to 399 ಅಂತ ಒಂದು ಕ್ವಶನ್ ಕೇಳಿದ್ದಾರೆ. 301ರಿಂದ 399ರವರೆಗೆ ಎನಿಸುವಾಗ 3 ಅಂಕೆ ಎಷ್ಟು ಬಾರಿ ಬರ್ತದೆ ಅಂತ ಹೇಳಿದ್ದಾರೆ. ಓಕೆ, ಸೊ 301 to 399, ಇಲ್ಲಿಂದ 3 ಸ್ಟಾರ್ಟಿಂಗು, ಇಲ್ಲಿ 3 ಬರುತ್ತೆ, ಇಲ್ಲಿ ಸ್ಟಾರ್ಟಿಂಗ್ 3 ಬರುತ್ತೆ. ಸೊ ಇಲ್ಲಿಂದ ಎಷ್ಟು ಬಂತು, 99 ಟೈಮ್ಸ್ 3 ಸ್ಟಾರ್ಟಿಂಗ್ ಬರುತ್ತೆ. 301 to 399. ನೆಕ್ಸ್ಟು 10th ಪ್ಲೇಸಲ್ಲಿ 3 ಎಷ್ಟು ಟೈಮ್ಸ್ ಬರುತ್ತೆ, 330, 331, 332, ಈ ಥರ ಅಪ್ ಟು ಎಲ್ಲರಿಗೂ ಬರುತ್ತೆ ನಮಗೆ 339. ಅಂದರೆ 1 to 9, ಅಂದರೆ ಇದನ್ನು ಆ್ಯಡ್ ಮಾಡಿದ್ರೆ 10 ಆಯಿತು. ವಾ, ಮತ್ತು ಯೂನಿಟ್ ಡಿಜಿಟಲ್ಲಿ 303, 313, 323, 33, 43, 53, ಈ ಥರ ಅಪ್ ಟು 99ವರೆಗೂ, 93ವರೆಗೂ. ಇದು ಎಷ್ಟಾಯಿತು, 10 ಅಲ್ವಾ? 99 + 20 ಎಷ್ಟು, 119. ಆನ್ಸರ್ ಎಷ್ಟು ನಮಗೆ, 119. ನಾವು ಕನ್ಫ್ಯೂಸ್ ಆಗಬಾರ್ದು. ಕನ್ಫ್ಯೂಸ್ ಎಲ್ಲ ಆಗ್ತೀವಿ ಅಂದರೆ, ಓಕೆನಾ, 399 ಇದೆ, ನಾವು ಏನು ಮಾಡ್ತೀವಿ, 399 ಮೈನಸ್ 301 ಮಾಡ್ತೀವಿ, ಅವಾಗ 98 ಬರುತ್ತೆ. ಓಕೆ, ಮತ್ತು ಇಲ್ಲಿ 339 ಮೈನಸ್ 330 ಮಾಡ್ತೀವಿ, 9 ಬರುತ್ತೆ. ಇಲ್ಲ 9 ಬರುತ್ತೆ, ಅವಾಗ ಆನ್ಸರ್ ಇರಲ್ಲ. ನಾವು ಏನು ಮರ್ತೋಗಿರ್ತೀವಿ ಅಂದರೆ 301ನ ಮರ್ತಿರ್ತೀವಿ, 330ನ ಮರ್ತಿರ್ತೀವಿ, ಆ್ಯಂಡ್ 303ನ ಮರ್ತಿರ್ತೀವಿ. ಅದನ್ನು ಮರಿಬಾರ್ದು, ಆ್ಯಡ್ ಮಾಡ್ಕೋಬೇಕು ಲಾಸ್ಟ್. ಓಕೆನಾ? 24th ಕ್ವಶನ್, there are 40 persons in the palace. If every person shakes hands with every other person, what will be the total number of handshakes ಅಂತ ಕೇಳಿದ್ದಾರೆ. ಒಂದು ಸಭಾಂಗಣದಲ್ಲಿ 40 ಜನರು ಇದ್ದರೆ ಪ್ರತಿಯೊಬ್ಬರು ಉಳಿದ ಪ್ರತಿಯೊಬ್ಬರೊಂದಿಗೆ ಕೈ ಕುಲಕಿದ್ರೆ ಒಟ್ಟು ಕೈಕುಳ ಕಾಟಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಏನಂದರೆ n of n - 1. 40 ಜನ ಇದ್ದಾರೆ, ಅವನ್ನ ಬಿಟ್ಟರೆ ಇನ್ನು 39 ಜನ ಹತ್ರ ಮಾಡ್ತಾನೆ. ಒಬ್ಬರ ಹತ್ರ ಎಷ್ಟು ಕೈ ಇರುತ್ತೆ, 2 ಕೈ ಇರುತ್ತೆ. ಡಿವೈಡ್ ಬೈ 2 ಮಾಡಿದ್ರೆ ನಮ್ಮ ಆನ್ಸರ್. ಸೊ 40 × 39 ಡಿವೈಡೆಡ್ ಬೈ 2. 2 1 ಜಾ 2 20 ಜಾ 29, ಸರಿ 39 × 2 ಎಷ್ಟು, 78. ಸೊ 780. ಸಿಂಪಲ್. ಇದು ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ ಗ್ರೂಪ್ ಡಿ ಅಲ್ಲಿ. ಫೈಂಡ್ ದ ವ್ಯಾಲ್ಯೂ ಆಫ್ 1 ಡಿವೈಡ್ ಬೈ 1 × 4 ಪ್ಲಸ್ 1 ಡಿವೈಡ್ ಬೈ 4 × 7 ಪ್ಲಸ್ 1 ಡಿವೈಡೆಡ್ ಬೈ 7 × 10, ಸೊ 1 ಡಿವೈಡ್ ಬೈ 47 50. ಈ ಥರ ಬಂದಾಗ ಕ್ವಶನ್ನು ಡಿಫ್ರೆನ್ಸ್ ಸೇಮ್ ಇದ್ದರೆ, ಸೊ ಡೈರೆಕ್ಟ್ ಶಾರ್ಟ್ಕಟ್ ಏನಂದರೆ 1 ಬೈ ಡಿಫ್ರೆನ್ಸ್ ಇಂಟು 1 ಬೈ ಫಸ್ಟ್ ಟರ್ಮ್ ಮೈನಸ್ 1 ಬೈ ಲಾಸ್ಟ್ ಟರ್ಮ್. ಓಕೆ, 1 ಬೈ ಫಸ್ಟ್ ಟರ್ಮ್ ಮೈನಸ್ 1 ಬೈ ಲಾಸ್ಟ್ ಟರ್ಮ್. ಡಿಫರೆನ್ಸ್ ಎಷ್ಟಪ್ಪ, ಎಲ್ಲದಕ್ಕೂ 3 3 3 3 ಡಿಫ್ರೆನ್ಸ್ ಇದೆ. ಸೊ 1/3 ಹಂಗೆ ಬರ್ಕೊಳ್ಳಿ. 1 ಬೈ ಫಸ್ಟ್ ಟರ್ಮ್ ಎಷ್ಟು, 1 1 ಬೈ ಲಾಸ್ಟ್ ಟರ್ಮ್ ಎಷ್ಟು, 50. ಆ 50 ಹಂಗೆ ಬರ್ಕೊಳ್ಳೋಣ. ಸೊ 1/3, ಈ ಕಡೆ ಹೋದ್ರೆ 50, ಈ ಕಡೆ ಹೋದ್ರೆ 1. 50 - 1 ಎಷ್ಟು, 49 ಡಿವೈಡ್ ಬೈ 50. ಸೊ 3 × 50 ಎಷ್ಟು,
49 ಡಿವೈಡ್ ಬೈ 3 ಇಂಟು 50 ಎಷ್ಟು 150. 49/50. ಈ ಕ್ವಶನ್ಸು ಕೇಳ್ತಿದ್ರು ತುಂಬ, ಈಗ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈ ಕಾನ್ಸೆಪ್ಟುಯಲ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ, ಅದು ನಾವು ನೋಡ್ಕೊಂಡು ಹೋಗ್ಬೇಕು. ಸೊ ನೋಡಿ, 2026 ರೀಸೆಂಟಾಗಿ 6/3/2026 ನಡೆದಿರುವಂಥ ರೀಸೆಂಟಾಗಿ ನಿಮ್ಗೆ ಏನೇನು ಯೂಸ್ ಆಗುತ್ತೋ ಅವೆಲ್ಲ ಕ್ವಶನ್ಸ್ ತೊಗೊಂಡಿದ್ದೀನಿ. ಸೊ ಫೈಂಡ್ ದ ಪ್ರಾಡಕ್ಟ್ ಆಫ್ ದ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದ ನಂಬರ್ 1950, 1560 ಅಂಡ್ 2340. ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಮೀನ್ಸ್ HCFನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ 1950, 1560 ಅಂಡ್ 2340, ರೈಟ್. ಸೊ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಣ. 0 0 ಹೋದರೆ 15 6 ಹೋದರೆ 9, 18 15 ಹೋದರೆ ಇಲ್ಲಿಂದ ಸಿಕ್ತು 390. ನೆಕ್ಸ್ಟ್ 0 0 ಹೋದರೆ 0, 14 6 ಹೋದರೆ 8, 22 15 ಹೋದರೆ 7, ಇಲ್ಲಿಂದ ಸಿಕ್ತು 780. ಬಟ್ ಅವ್ರಿಗೆ ಕೇಳಿರೋದೇನು ಕಾಮನ್ ಪ್ರೈಮ್ ಫ್ಯಾಕ್ಟರ್. ಕಾಮನ್ ಪ್ರೈಮ್ ಫ್ಯಾಕ್ಟರ್ ಇಲ್ಲಿಂದ ಎಷ್ಟಿತ್ತು 390, ಇದರಲ್ಲೂ 390 ಇದೆ, ಇದರಲ್ಲೂ 390 ಇದೆ. ಹಾಗಾದರೆ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಎಷ್ಟಾಗುತ್ತೆ 390. ಓಕೆನಾ, ಎಷ್ಟು 390. ಹಿಂಗೂ ಮಾಡಿ. ಇಲ್ಲ ನೋಡಿ, 13ರಿಂದ ಇದು ಹೋಗುತ್ತೆ, 13ರಿಂದ ಇದು ಹೋಗುತ್ತೆ, 13ರಿಂದ ಇದು ಹೋಗುತ್ತೆ. ಆ ಆಪ್ಷನಲ್ಲಿ ಸಮೇತ 13ರಿಂದ ಹೋಗ್ಬೇಕು. ಎರಡು ಆಪ್ಷನ್ ಇದೆ ಅಲ್ವಾ, ಎರಡು ಆಪ್ಷನ್ ಇದೆ. HCF ಕೇಳಿರೋದು. ಸೊ HCF ಒಂದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ್ರೆ 390 ಬಂದ್ಬಿಡ್ತು. ಇಲ್ಲಿ ನೋಡಿ 520 ಮತ್ತೆ ಯಾವ ಸಂಖ್ಯೆಗೂ ಹೋಗಲ್ಲ, 390 ಹೋಗುತ್ತೆ. ಸೊ 26th ಕ್ವಶನ್, ದ 7-digit ನಂಬರ್ 98A038B ಈಸ್ ಡಿವಿಸಿಬಲ್ ಬೈ 3. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ A ಪ್ಲಸ್ ಬಿ ಅಂತ ಕೇಳಿದೆ. 7 ಸಂಖ್ಯೆಗೆ 9 8 A 0 3 8 B 3ರಿಂದ ಭಾಗವಾಗುತ್ತೆ. A ಮತ್ತು B ನ ಗರಿಷ್ಠ ಮೌಲ್ಯ ಎಷ್ಟು ಅಂತ ಕೇಳಿದೆ. ಸೊ 3ದು ಸಮ್ ಆದ್ರೂ ಮಾಡಿ, ಕಾಟ್ ಮಾಡ್ಕೊಂಡು ಹೋದ್ರೂ ಮಾಡಿ. ನಾವೇನು ಮಾಡೋಣ, ಕಾಟ್ ಮಾಡ್ಕೊಂಡು ಹೋಗ್ಬಿಡೋಣ. 3 ಹೋಯ್ತು, 9 ಹೋಯ್ತು, ನೆಕ್ಸ್ಟ್ ಉಳಿತು 16. 16 ಪ್ಲಸ್ A ಪ್ಲಸ್ ಬಿ ಡಿವೈಡ್ ಬೈ ಆಪ್ಷನ್ ಮುಖಾಂತರ ಹೋಗೋಣ. ಇಲ್ಲಿ ಗರಿಷ್ಠ ಯಾವುದಿದೆ 17 ಇದೆ. 16ಗೆ 17 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 33. 33/3 ಹೋಗ್ಬಿಡುತ್ತೆ, ಕರೆಕ್ಟಾಗಿ ಸಿಗ್ತಲ್ಲ ಆನ್ಸರ್. 18 ಇದೆ, ಸಾರಿ 18 ಇದೆ. 16ಗೆ 18 ಆ್ಯಡ್ ಮಾಡಿದ್ರೆ ಎಷ್ಟಪ್ಪ 34. 34/3 ಇದು 3ರಿಂದ ಹೋಗಲ್ಲ. ಸೊ ನೆಕ್ಸ್ಟ್ ಗರಿಷ್ಠ ಯಾವುದು 17. ಓಕೆ. ಸೊ ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಗ್ರೇಟರ್ ದ್ಯಾನ್ 2 ಬಟ್ ಲೆಸ್ ದ್ಯಾನ್ 30. 2ಕ್ಕಿಂತ ದೊಡ್ಡದು ಆದರೆ 30ಕ್ಕಿಂತ ಕಡಿಮೆ ಇರುವ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದರು. ಸೊ 2 ಬಿಟ್ಟರೆ ಇನ್ನು ಅವಿಭಾಜ್ಯ ಸಂಖ್ಯೆ ಉಳಿದಿರೋದು 3 5 7 11 13 17 19 23 29. ಸೊ ಎಲ್ಲನೂ ಏನಿದೆ ಡಿಫ್ರೆಂಟ್ ಇದೆ, ಯೂನಿಟ್ ಡಿಜಿಟ್ ಎಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯೂನಿಟ್ ಡಿಜಿಟ್ ಒಂದು ಮಾಡ್ಕೊಂಡು ಹೋಗೋಣ. 932 291 178 831 112 9 9 plus 5 14 4 4 plus 3 7 120. ಸಿಂಪಲ್. ಓಕೆ. ಸೊ 28th ಕ್ವಶನ್ ಸೇಮ್ ಕ್ವಶನ್, ಅದು 26th ಕ್ವಶನ್. ಓಕೆ, 26th ಕ್ವಶನ್ ಸೇಮ್ ಕ್ವಶನ್, ಸ್ವಲ್ಪ ಏನು ವ್ಯಾಲ್ಯೂಸ್ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಸೊ ಸೆಕ್ಷನಲ್ ಕಂಟ್ರೋಲ್ 2026 7-digit ನಂಬರ್ 34A690B divisible by 3. Then what is the maximum value of A plus B ಅಂತ ಕೇಳಿದ್ದಾರೆ. 3 ಹೋಯಿತು, 6 ಹೋಯಿತು, 9 ಹೋಯಿತು, 4 ಪ್ಲಸ್ A ಪ್ಲಸ್ ಬಿ ಬೈ, ಓಕೆನಾ. 18 ಗರಿಷ್ಠ ಸಂಖ್ಯೆ ಎಷ್ಟು 18. 4ಗೆ 18 ಆ್ಯಡ್ ಮಾಡಿದ್ರೆ ಎಷ್ಟು 22 ಹೋಗಲ್ಲ. ನೆಕ್ಸ್ಟ್ ಗರಿಷ್ಠ ಸಂಖ್ಯೆ 17. ಸೊ 4ಗೆ 17 ಆ್ಯಡ್ ಮಾಡಿದ್ರೆ ಎಷ್ಟು 21. 21/3 ಹೋಯಿತು. ಎಷ್ಟು ಹಾಗಾದರೆ ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ 3ರಿಂದ ಕಂಪ್ಲೀಟ್ಲಿ ಭಾಗ ಆಗುತ್ತೆ, ಅದು 17. ಓಕೆ, 2ಕ್ಕೂ 17 ಬಂತ ಆನ್ಸರ್. 29th ಕ್ವಶನ್, ವಾಟ್ ಈಸ್ ದ ರಿಮೈಂಡರ್ ವೆನ್ 3 to the power of 939 ಈಸ್ ಡಿವೈಡೆಡ್ ಬೈ 8 ಅಂತ ಕೇಳಿದೆ. ಸೈಕ್ಲಿಸಿಟಿ ಗೊತ್ತಿದ್ರೆ ನಮಗೆ ಆನ್ಸರ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್
2378 ಇದೆ ಅಲ್ವಾ, ಇದಕ್ಕೆ ಸೈಕ್ಲಿಸಿಟಿ ಅಂದರೆ 4 ಸ್ಕ್ವೇರ್ ಇದೆ ಅನ್ಕೊಳ್ಳಿ, ಎಷ್ಟಪ್ಪ 4 ಟು ದಿ ಪವರ್ ಆಫ್ 4 ಇದೆ ಅನ್ಕೊಳ್ಳಿ. ಸೊ 16 ಇಂಟು 4 64, 64 ಇಂಟು 4 256. 4 ಟು ದಿ ಪವರ್ ಆಫ್ 1 ಇದೆ ಅನ್ಕೊಳ್ಳಿ 4 ಅಂಡ್ 4 ಕ್ಯೂಬ್ ಎಷ್ಟು 64. ಇದರ ಅರ್ಥ 4ನ ಈವನ್ ನಂಬರ್ ಆದರೆ ಯೂನಿಟ್ ಡಿಜಿಟ್ 6 ಆಗುತ್ತೆ. 4ನ ಈವನ್ ನಂಬರ್ ಆದರೆ ಯೂನಿಟ್ ಡಿಜಿಟ್ 6 ಆಗುತ್ತೆ. 4ನ ಆಡ್ ನಂಬರ್ ಆದರೆ 4 ಬರುತ್ತೆ. 4ನ ಆಡ್ ನಂಬರ್ ಆದರೆ 4 ಬರುತ್ತೆ. ಅದೇ ಥರ 6 ಟು ದಿ ಪವರ್ ಆಫ್ ಎನಿಥಿಂಗ್ 9 ಟು ದಿ ಪವರ್ ಆಫ್ 1, 9 ಟು ದಿ ಪವರ್ ಆಫ್ ಈವನ್ ನಂಬರ್ ಇದೆ ಅನ್ಕೊಳ್ಳಿ 9 ಸ್ಕ್ವೇರ್ 81. 9 ಟು ದಿ ಪವರ್ ಆಫ್ ಆಡ್ ನಂಬರ್ ಇದೆ ಅನ್ಕೊಳ್ಳಿ 729. ಸೊ ಈವನ್ ನಂಬರ್ ಮಾಡಿದ್ರೆ 1 ಬರುತ್ತೆ 9 ಟು ದಿ ಪವರ್ ಆಫ್ ಎನಿ ಈವನ್ ನಂಬರ್. 9 ಟು ದಿ ಪವರ್ ಆಫ್ ಆಡ್ ನಂಬರ್ ಬಂದರೆ 9 ಬರುತ್ತೆ. ಓಕೆನಾ. 5 ಟು ದಿ ಪವರ್ ಆಫ್ ಎನಿಥಿಂಗ್ 5. ಇನ್ನು ಉಳಿದಿರುವ ಸಂಖ್ಯೆಗಳು ಯಾವ್ಯಾವ ಅಂದರೆ 2 3 7 8. ಎಕ್ಸಾಂಪಲ್ ನಂತರ 7 ಟು ದಿ ಪವರ್ ಆಫ್ 342 ಇದೆ. ಹೆಂಗೆ ಚೆಕ್ ಮಾಡೋದು ನಾನು, ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡಬೇಕು ಅಂದರೆ ಡಿವೈಡೆಡ್ ಬೈ 4. ಡಿವೈಡೆಡ್ ಬೈ 4 ಯಾಕಂದರೆ ಎವ್ರಿ ನಂಬರ್, ಫಾರ್ ಎಕ್ಸಾಂಪಲ್ 2 ತೋರಿಸ್ಬಿಡ್ತೀನಿ. 2 ಟು ದಿ ಪವರ್ ಆಫ್ 1 2, 2 ಸ್ಕ್ವೇರ್ 4 8, 16 32 64 128 256. ಇಷ್ಟು 3 ಇದಾಯಿತು. ಇದರ ಅರ್ಥ ನೋಡಿ 2 4 8 16 ಇದಲ್ವಾ. ಸೊ ಎವರಿ 4 ನಂಬರ್ ಆದಮೇಲೆ ಮತ್ತೆ ಯೂನಿಟ್ ಡಿಜಿಟ್ ಸೇಮ್ ಬರುತ್ತೆ 2 4 8 6. ಹಾಗಾಗಿ ಡಿವೈಡೆಡ್ ಬೈ 4 ಮಾಡ್ತೀವಿ. ಓಕೆನಾ. ಸೊ 2 3 7 8 ಬಂದರೆ ಏನು ಮಾಡಬೇಕು, ಡಿವೈಡ್ ಬೈ 4 ಮಾಡಬೇಕು. ಇಲ್ಲಿ 3 ಇದೆಯಾ, ಮಾಡೋಣ ಬನ್ನಿ. 3 ಟು ದಿ ಪವರ್ ಆಫ್ 939 ಡಿವೈಡ್ ಬೈ 4. 4 ಡಿವಿಸಿಬಲ್ ಟು ಲಾಸ್ಟಲ್ಲಿ ಏನಿರಬೇಕು, ಡಿವಿಸಿಬಲ್ ಬೈ 4 ಇರಬೇಕು. ಬಟ್ ಇಲ್ಲಿ ಇಲ್ಲ. ಹಾಗಾದ್ರೆ ರಿಮೈಂಡರ್ ಎಷ್ಟು 39. ಸೊ 4 9 36. ರಿಮೈಂಡರ್ ಎಷ್ಟು ಉಳಿತು 3, ಅಂದರೆ 3 ಕ್ಯೂಬ್. 3 ಕ್ಯೂಬ್ ಮಾಡಿದ್ರೆ ನಮ್ಗೆ ಲಾಸ್ಟ್ ಯೂನಿಟ್ ಡಿಜಿಟ್ ಸಿಗುತ್ತೆ ಅಲ್ವಾ. ಸೊ 3 ಕ್ಯೂಬ್ ಎಷ್ಟಪ್ಪ 27. 27 ಡಿವೈಡೆಡ್ ಬೈ ಎಷ್ಟು ಕೊಟ್ಟಿದ್ದಾರೆ 8. ಎಷ್ಟು ರಿಮೈಂಡರ್ ಬರುತ್ತೆ 8 3 24. ಇನ್ನು ಎಷ್ಟು ಉಳಿತು 3. ಎಷ್ಟು ಉಳಿತು 3 6. 8 ಅಂದರೆ 4 ಇಂಟು 2 ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಓಕೆ, ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳಿ ಇಷ್ಟೆಲ್ಲ ಮಾಡಿ. ಓಕೆ. ಸೊ 30 ಕ್ವಶನ್. ವಾಟ್ ವಿಲ್ ಬಿ ದ ರಿಮೈಂಡರ್ ವೆನ್ 99 ಟು ದಿ ಪವರ್ ಆಫ್ 99 ಪ್ಲಸ್ 99 ಈಸ್ ಡಿವಿಸಿಬಲ್ ಬೈ 100 ಅಂತ ಕೇಳಿದ್ದಾರೆ. ಸೊ 99 ಟು ದಿ ಪವರ್ ಆಫ್ 99 ಪ್ಲಸ್ 99 100ರಿಂದ ಭಾಗಿಸಿದಾಗ ಉಳಿಕೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 99 ಭಾಗ ಆಗುತ್ತಾ? ಫಸ್ಟ್ ಆಫ್ ಆಲ್ 99 ಭಾಗ ಆಗುತ್ತಾ? ಆಗಲ್ಲ. ಸೊ 99 ಟು ದಿ ಪವರ್ ಆಫ್ 99 ಭಾಗ ಆಗುತ್ತಾ? ಆಗುತ್ತೆ. ಏನಕ್ಕೆ ಆಗುತ್ತೆ ಅಂದರೆ ಇದು 99 ಟು ದಿ ಪವರ್ ಆಫ್ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ. ಇದು ಬಟ್ 99 ಇದೆ, ಇದು 99 ಟು ದಿ ಪವರ್ ಆಫ್ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ, ಸೊ 100ಗೆ 99 ಎಷ್ಟು ಕಮ್ಮಿ ಇದೆ, -1 ಟು ದಿ ಪವರ್ ಆಫ್ 99 ಡಿವೈಡ್ ಬೈ 9. ಸೊ -1 ಟು ದಿ ಪವರ್ ಆಫ್ ಆಡ್ ನಂಬರ್ ಎಷ್ಟೇ ಬರಲಿ ಏನಾಗುತ್ತೆ -1 ಬರುತ್ತೆ. ಸೊ -1 ಪ್ಲಸ್ 99 ಎಷ್ಟಪ್ಪ 98. ಓಕೆನಾ. ಸೊ ನಮ್ಗೆ ಆನ್ಸರ್ ಎಷ್ಟು ಬಂತು 98. ಓಕೆ. ಸೊ ನೋಡಿ ಇಷ್ಟು ನಮಗೆ ಇವತ್ತಿನ ಒಂದು ಸೆಷನಲ್ಲಿ ನಂಬರ್ ಸಿಸ್ಟಮಿಂದ ಇಷ್ಟು ಪ್ರಶ್ನೆಗಳು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ. ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ರೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಯಾರೆಲ್ಲ NTPC ಮತ್ತು ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಆಗ್ತಿದ್ರು ಅವ್ರು ದಯವಿಟ್ಟು ಶೇರ್ ಮಾಡಿ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಸು ಎಲ್ಲರೂ ಸಮೇತ ಏನು ಸೆಂಟ್ರಲ್ ಗೌರ್ಮೆಂಟ್ಸಲ್ಲಿ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿ ಮೂಲೆ ಮೂಲೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಚಾನಲ್ ಮಾಡಿರೋ ಉದ್ದೇಶನೇ ಏನು ಅಂದರೆ, ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ನಮ್ಮಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು. ಓಕೆನಾ. ನೀವು ಸಮೇತ ಒಂದು ಕಮೆಂಟನ್ನು ಹಾಕಿ ಹೇಗಿದೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ. ನಮ್ಗೆ ಏನಾಗುತ್ತೆ ಮೋಟಿವೇಶನ್ ಆಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು. ಜೈ ಹಿಂದ್.